ಸಾಹಿತ್ಯ ಪ್ರಿಯರೇ ಹಾಗೂ ಆತ್ಮೀಯ ಬಂಧುಗಳೇ, ಇಂದಿನ ಈ ಸಮಾರಂಭ ನನಗೆ ಅತ್ಯಂತ ಸಂತೋಷ ಉಂಟು ಮಾಡಿದೆ. ಯಾಕೆಂದ್ರೆ ಶ್ರೀಮತಿ ಭಾಮಾಮಣಿಯವರು ಬರೆದ ಹೆಂಡ್ತೀರೇ ಹುಷಾರ್ ಅನ್ನುವ ಅತ್ಯಮೂಲ್ಯ ಗ್ರಂಥ ನನ್ನ ಕೈಯಿಂದ ಬಿಡುಗಡೆಯಾಗ್ತಾ ಇದೆ. ಅತ್ಯಲ್ಪ ಕಾಲದಲ್ಲಿ ಅತಿ ಹೆಚ್ಚು ಪ್ರತಿಗಳು ಇದು ಮಾರಾಟವಾಗಿ ಗ್ರಂಥ ಪ್ರಪಂಚದಲ್ಲೇ ಒಂದು ಹೊಸ ರೆಕಾರ್ಡ್ ಸ್ಥಾಪಿಸ್ಲಿ, ನಭೂತೋ ನಭವಿಷ್ಯತಿ ಅನ್ನೋ ಹಾಗೆ ಹೆಸರು ಗಳಿಸ್ಲಿ. ಗಂಡಂದರನ್ನ ಹಿಡಿತದಲ್ಲಿಟ್ಕೊಳ್ಳೋದು ಹೇಗೆ ಅನ್ನೋದನ್ನ ಪ್ರತಿಪಾದಿಸುವ ಈ ಗ್ರಂಥ ಸ್ತ್ರೀಕುಲಕ್ಕೆ ಒಂದು ಮಹತ್ ಗ್ರಂಥವಾಗಿ ಪರಿಣಮಿಸಲಿ ಅಂತ ನಾನು ಹಾರೈಸ್ತೀನಿ. ಹಾರಗಳೆಲ್ಲ ಬಂದಿದೆ ತಾನೆ? 50 ಹಾರಗಳನ್ನ ತರಿಸಿದೀನಿ ಮೇಡಮ್. ಎಲ್ಲಾ ಹಾರಗಳನ್ನು ನಿಮಗೆ ಹಾಕೋ ಹಾಗೆ ಜನರನ್ನು ಕೂಡ ಏರ್ಪಾಟ್ ಮಾಡಿದೀನಿ. ಚಪ್ಪಾಳೆ ತಟ್ತಿರೋರೆಲ್ಲ ನಮ್ಮವರೇ. ಈಗ ನಮ್ಮ ಸಂಘದ ಕಾರ್ಯದರ್ಶಿನಿ ಚಾಮುಂಡೇಶ್ವರಿ ಅವರು 4 ಮಾತಾಡ್ತಾರೆ. ಮೇಡಮ್, ಈ ಚಾಮುಂಡೇಶ್ವರಿ ಭಾಷಣ ಯಾರಿಗೂ ಸ್ವಲ್ಪನೂ ಕೇಳಿಸ್ತಾ ಇರೋ ಹಾಗೆ ಬಾಣ ಬಿರುಸು ಪಟಾಕಿಗಳನ್ನ ಹೊಡೆಯೋದಕ್ಕೆ ಏರ್ಪಾಟ್ ಮಾಡಿದೀನಿ ಮೇಡಮ್. ವೇದಿಕೆಯನ್ನು ಅಲಂಕರಿಸಿರುವ ಹಿರಿಯರಿಗೆ ನನ್ನ ನಮಸ್ಕಾರ. ಈಗ ನಾನು ಏನಪ್ಪಾ ಅಂತಂದ್ರೆ, ನನ್ನ ಮಾತೆ ಕೇಳಿ ಹೋಗಿ ದರಿದ್ರ ಪಟಾಕಿ ಈಗ ಹೋಗ್ತಿದ್ದಾರೆ. ಶ್ರೀಮತಿ ಭಾಮಾಮಣಿಯರು ಬರೆದ ಹೆಂಡ್ತೀರೇ ಹುಷಾರ್ ಅನ್ನೋ ಗ್ರಂಥದ ಪ್ರಥಮ ಅಧ್ಯಾಯದಂತೆ ಅವರು ತಮ್ಮ ಗಂಡನ್ನ ಎಷ್ಟು ಮಟ್ಟಿಗೆ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೊಂದು ಉದಾಹರಣೆ ಏನು ಅಂದ್ರೆ, ಅವರೇ ಏರ್ಪಡಿಸಿರೋ ಈ ಸಮಾರಂಭಕ್ಕೆ ಅವ್ರ ಗಂಡನೇ ಬರ್ದಿರೋದು. ಏನಾಯ್ತು ಬ್ರೇಕು? ಪಾಟು ಸಾರ್, ಅಲ್ಲಿ ನೋಡಿ, ಈ ಕಡೆನೆ ನೋಡ್ತಾ ಇದೆ. ಬ್ರೇಕು ಅಪ್ಪಣೆ ಪ್ರಭು. ಬಾಬಾ ಬೇಗ. ಹೆಂಡ್ತೀರೇ ಹುಷಾರ್ ಈ ಮಹಾನ್ ಗ್ರಂಥವನ್ನ ನಾನು ಕಲ್ಪನೆಯಿಂದ ಬರ್ದದ್ದಲ್ಲ, ಕಟ್ಟು ಕತೆ ಅಂತ ಕೂಡ ಬರ್ದದ್ದಲ್ಲ. ನನ್ನ ಗಂಡನನ್ನ ಎಲ್ಲ ರೀತಿಯಿಂದಲೂ ನಾನು ಹಿಡಿತದಲ್ಲಿಟ್ಕೊಂಡು ಅವರು ಅಭಿನವ ಶ್ರೀರಾಮಚಂದ್ರ ಅಂತ ರೂಪ ಹೊಂದಿದ ಮೇಲೆ ಗಂಡನನ್ನ ಹಿಡಿತದಲ್ಲಿಟ್ಕೊಳ್ಳೋದು ಹೇಗೆ ಎಂದು ನನ್ನ ಸ್ವಂತ ಅನುಭವದಿಂದ ಈ ಗ್ರಂಥ ಬರೆದದ್ದು. ಇದೇನಿದು? ಸ್ಪಾಟ್, ಬ್ಯೂಟಿ ಸ್ಪಾಟ್. ಕಾಟ್ಮೆಲ್ ಕಂಪನಿ ಕೊಟ್ಟಿದ್ದಕ್ಕೆ ಈ ನೋಟಿನ ಕಾಣ್ತೇನೆ. ನಮ್ಮ ಯಜಮಾನ್ರು ಈ ಸಮಾರಂಭಕ್ಕೆ ಬರ್ತೀನಿ ಅಂತ ಹೇಳಿದ್ರು. ನಾನೇ ಬೇಡ ಅಂದೆ. ಅವರು ನನ್ನ ಹಿಡಿತದಲ್ಲಿರೋದ್ರಿಂದ ನಾನು ಹೇಳೋದನ್ನೆಲ್ಲ ಕೇಳ್ತಾರೆ. ನನ್ನ ಗಂಡನ್ನ ನನ್ನ ಅಂಗೈ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಇದಕ್ಕಿಂತ ಉದಾಹರಣೆ ಇನ್ನೇನ್ ಬೇಕಾಗಿದೆ? ನನಗೊಂದು ಅನುಮಾನ ಸರ್. ಏನು? ಪ್ರತಿ ಹುಡುಗಿರ್ ಕೆನ್ನೆ ಮೇಲೂ ಸ್ಪಾಟ್ ಇರ್ತಿರಲ್ಲ, ಯಾಕೆ? ಬ್ರೇಕು, ಪ್ರತಿಯೊಂದು ಚುನಾವಣೆಯಲ್ಲೂ ಓಟ್ ಹಾಕೋದಕ್ ಮುಂಚೆ ಬೆರಳ ಮೇಲೆ ಒಂದು ಸ್ಪಾಟ್ ಹಾಕ್ತಾರೆ, ಯಾಕೆ? ನಾನ್ ಡ್ರೈವರೇ ಇರಬಹುದು, ನೀವು ಓನರೇ ಇರಬಹುದು, ನನಗೂ ಓಟ್ ಇದೆ, ನನಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ರ? ಒಂದ್ ಸಾರಿ ಹಾಕ್ದವ್ರು ಇನ್ನೊಂದ್ ಸಾರಿ ಹಾಕ್ದೇ ಇರ್ಲಿ ಅಂತ ತಾನೆ? ಮತ್ತೆ ಯಾಕೆ ಕೇಳಿದೆ? ನಾನು ಅಷ್ಟೇ. ಇದು ಕಿತ್ತೂರು ರಾಣಿ ಚೆನ್ನಮ್ಮ ಜಾಗೃತ ಮಹಿಳಾ ಸಂಘದವ್ರು ಕಳಿಸಿರೋದು. ಇದು ಸತ್ಯಸಾಯಿ ನಿಕೇತನದ ಅಧ್ಯಕ್ಷರು ಕಳಿಸಿರೋದು. ವೆರಿ ಗುಡ್. ಮುಖ್ಯಮಂತ್ರಿಗಳೇನಾದ್ರೂ ಕಳ್ಸಿದಾರಾ? ಇಲ್ಲ ಮೇಡಮ್, ಅವ್ರು ಡೆಲ್ಲಿಗೆ ಹೋಗಿದಾರಂತೆ. ಅವ್ರು ಹೋದ್ರೆ ಅವ್ರ ಪಿಎಗೆ ಏನಾಗಿದೆ ಧಾಡಿ ಕಳ್ಸೋಕೆ? ಇದು ಅಭ್ಯುದಯ ಮಹಿಳಾ ಸಂಘದವರು. ಕಂಗ್ರ್ಯಾಚುಲೇಷನ್ ಮೈ ಡಿಯರ್ ವೈಫ್ ಭಾಮಾಮಣಿ. ಫಂಕ್ಷನ್ ತುಂಬಾ ಗ್ರ್ಯಾಂಡ್ ಆಗಿತ್ತಂತೆ. ನಿಮ್ಗೆ ಯಾರು ಹೇಳಿದ್ರು? ಥಿಯೇಟರ್ ಓನರ್ದು ಒಂದೇ ಗಲಾಟೆ ಕಣೆ. ಕಲೆಕ್ಷನ್ ಬಿದ್ದೋಗಿತ್ತು ಮೇಡಮ್. ಅಯ್ಯೋ, ರಸ್ತೆದ ಒಂದು ನರ್ಪಿಳ್ಳೆ ಕೂಡ ಇಲ್ಲ. LTT ಇವ್ರು ನಗರ ಸೇರಿಕೊಂಡಿರೋದ್ರಿಂದ ಜನಗಳು ಓಡಾಡ್ತಾ ಇಲ್ವೇನೋ ಅನುಮಾನ ಆಯ್ತು ಮೇಡಮ್. ಬ್ರೇಕು, ಯು ಶಟ್ ಅಪ್. ಅಲ್ರಿ, ನಾನ್ ಫಂಕ್ಷನ್ ಬರ್ಲೇಬೇಕು ಅಂತ ನಿಮ್ಗೆ ಎಷ್ಟು ಸಲ ಹೇಳಿದ್ದೆ. ಬರ್ತೀನಿ ಅಂತ ಹೇಳ್ದವ್ರು ಯಾಕ್ರಿ ಬರ್ಲಿಲ್ಲ? ನಾನೇನಾದ್ರೂ ನಿನ್ ಕಾರ್ಯಕ್ರಮಕ್ಕೆ ಬಂದಿದ್ರೆ ನಿನ್ ಕಾರ್ಯಕ್ರಮ ನಿಂತೋಗ್ಬಿಡ್ತಿತ್ತು. ಯಾಕೆ ಯಾಕೆ ಅಂತ ಕೇಳ್ತೀಯಲ್ಲ? ಇವತ್ತು ನಿನಗೆ ಸನ್ಮಾನ ನಡೆದ ಜಾಗದಲ್ಲಿ ನಾಳೆ ಸೆಂಟ್ರಲ್ ಮಿನಿಸ್ಟ್ರಿಗೆ ಸನ್ಮಾನ ಇತ್ತಂತೆ. ಅದಕ್ಕೆ ಒಳ್ಳೆ ಮಾತು ಹೇಳಿದೆ ನೀನು. ಮೊನ್ನೆ ತಮಿಳುನಾಡಲ್ಲಿ ರಾಜೀವ್ ಗಾಂಧಿ ಹತ್ಯೆ ಆಯ್ತಲ್ಲ, ಅವತ್ತಿನ ಈಚೆಗೆ ಯಾವುದೇ ಸೆಂಟ್ರಲ್ ಮಿನಿಸ್ಟರ್ ಕಾರ್ಯಕ್ರಮ ಇಟ್ಕೊಳ್ಳೋದಕ್ಕೆ ಮುಂಚೆ 24 ಗಂಟೆ ಆ ಜಾಗದಲ್ಲಿ ಬೇರೆ ಯಾವುದೇ ಕಾರ್ಯಕ್ರಮ ಇರಬಾರ್ದು ಅಂತ ಸೆಂಟ್ರಲ್ ಗವರ್ಮೆಂಟ್ ನವರು ರೂಲ್ಸ್ ಮಾಡಿದಾರಂತೆ. ಯಾಕೆ ಹೇಳು?
ನಿನ್ಗೇನ್ ಗೊತ್ತು ಅಲ್ಲಿ ಬಾಂಬ್ ಬಿಟ್ಬಿಟ್ಟಿರ್ತಾರೆ ಅಂತ. ಈ ವಿಚಾರ ನನಗೆ ಗೊತ್ತಾಗಿ ಇವತ್ತು ನಿನ್ ಫಂಕ್ಷನ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತ ತಿಳಿದು ತಕ್ಷಣ ಸಿಟ್ಟು ಬಂದು ಡೆಪ್ಟಿ ಕಮಿಷನರ್ ಹತ್ರ ಹೋಗಿ ಗಲಾಟೆ ಮಾಡಿ ಏನ್ ಹುಡುಗಾಟ ಆಡ್ತಿದ್ದೀರಾ? ಯಾವತ್ ಮಿನಿಸ್ಟರ್ ಬರ್ತಾರೋ, ಇವತ್ತು ಬರ್ತಾರೋ, ನಾಳೆ ಬರ್ತಾರೋ, ತಿಂಗಳಲ್ಲಿ ಬರ್ತಾರೋ, 2 ತಿಂಗಳಲ್ಲಿ ಬರ್ತಾರೋ, ಇದೊಂದು ಗ್ರಂಥ, ನನ್ನ ಹೆಂಡತಿ ಬರ್ದಿರ್ತಕ್ಕಂಥ ಬೃಹತ್ ಗ್ರಂಥ, ಶತಮಾನಕ್ಕೊಂದೇ ಒಂದು ಸಿಕ್ಕುವಂತ ಗ್ರಂಥ. ಈ ಕಾರ್ಯಕ್ರಮದಲ್ಲಿ ನಾಳೆ ಅದನ್ನು ಬಿಡುಗಡೆ ಮಾಡದೆ ಹೋದ್ರೆ ಕರ್ನಾಟಕ ಜನ ನಾಳೆ ಹೋರಾಟ ಮಾಡ್ತಾರೆ, ದಂಗೆ ಹೇಳ್ತಾರೆ, ಗಲಾಟೆ ಮಾಡ್ತಾರೆ, ದಿಕ್ಕಾಪಾಲ ಆಗ್ಬಿಡ್ತಾರೆ, ಅನಾಥರ ಆಗ್ಬಿಡ್ತಾರೆ. ಇದ್ರಲ್ಲಿ ನೀವೊಬ್ರು ಸಿಕ್ಕಾಕೊಂಡ್ಬಿಡ್ತೀರ ಅಂತ ಅವ್ರ ಕೈಗಳು ಹಿಡಿದು ಕಾಲ್ ಹಿಡಿದು ಸರಿ ಯಾಕೆ ಹೇಳ್ತೀಯ? ಅದನ್ನ ಹೇಳ್ದೆ ಇದ್ರೆ ಹಾಗೆ ಸರ್. ಏನಂದ್ರೆ ನೀವು ಕಾಲ್ ಹಿಡಿದ್ರಾ? ನಿನ್ನ ಅದೃಷ್ಟ ಚೆನ್ನಾಗಿತ್ತು ಕಣೆ. ಅಷ್ಟೊತ್ಗಲ್ಗೆ ಅವ್ರ ಹೆಂಡತಿ ಬಂದ್ರು, ಅವ್ರ ನಿನ್ ಫ್ಯಾನ್ ಅಂತೆ, ಇನ್ಫ್ಲೂಯೆನ್ಸ್ ಮಾಡಿದ್ರು, ಓಕೆ ಅಂತ. ಜೋರುಕಾ ಗುಲಾಮ ಅದು ನಿಮ್ ತರ ಸರ್. ಡಬ್ಬಲ್ ಓಕೆ ಅಂತ ಅವರು ನಿನ್ ಕಾರ್ಯಕ್ರಮ ಓಕೆ ಮಾಡಿದ್ರು, ಅವ್ರ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದ್ರು. ಯಾರ್ ಬಂದಿದ್ರು ಅಂತ ಹೇಳಿದ್ರಿ? ಕಮಿಷನರ್ ಹೆಂಡತಿ. ಕಮಿಷನರ್ ಹೆಂಡ್ತಿನ? ಅಲ್ಲಿಗ್ ಬಂದಿದ್ರಾ? ಅವರೇ ನನ್ ಫಂಕ್ಷನ್ಗೆ ಚೀಫ್ ಗೆಸ್ಟ್. ಆಕೆ ನಿನ್ ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ರಾ? ಎಸ್. ಆಕೆ ಬಂದಿರ್ತಾಳೆ. ಓಕೆ ಬಂದಿರ್ತಾಳೆ. ಯಾರು? ನಿನ್ ಕಾರ್ಯಕ್ರಮಕ್ಕೆ ಬಂದಿದ್ದೋಳು ಕಮಿಷನರ್ ಒರಿಜಿನಲ್ ಹೆಂಡತಿ. ಆಫೀಸ್ ಹತ್ರ ಬಂದಿದ್ದೋಳು ಕಮಿಷನರ್ ಅದೇ ಸ್ಟೆಪ್ನಿ ಎರಡನೇ ಹೆಂಡತಿ. ಹೌದಾ? ನೀನ್ ಯಾರಿಗೂ ಹೇಳ್ಬೇಡ. ಹೆಂಗಸ ಹತ್ರ ಗುಟ್ಟು ವ್ಯಾಧಿ ರಟ್ಟು ಅಂತ ನಾನ್ ಯಾರಿಗೂ ಹೇಳೋದಿಲ್ಲ. ಪ್ಲೀಸ್ ನೀನು ಯಾರಿಗೂ ಹೇಳ್ಬೇಡ. ಪತ್ರಿಕಾ ಬ್ರೇಕು. ನಾ ಯಾರಿಗೂ ಹೇಳಲ್ಲಪ್ಪ. ಏನ್ ಚಾಮುಂಡೇಶ್ವರಿ ಅವರೇ, ಈ ಹಾರ, ಈ ಚಪ್ಪಾಳೆ ಏನ್ ವಿಶೇಷ? ತೆಗಿಬಿಡಿ ತೆಗಿಬಿಡಿ. ಅಮ್ಮವ್ರೆ, ನೀವು ಹೆಂಡ್ತೀರೆ ಹುಷಾರ್ ಅನ್ನೋ ಪುಸ್ತಕ ಪ್ರಿಂಟ್ ಮಾಡಿದಾಗ? ಪುಸ್ತಕ ಅಲ್ಲ, ಗ್ರಂಥ. ಗ್ರಂಥ. ಸರಿ ಸರಿ. ಆ ಮಹಾನ್ ಗ್ರಂಥನ ಬರ್ದಾಗ ನಾನು ಬಹಳ ಅಗ್ಗ ಅಂತ ಲೆಕ್ಕ ಹಾಕಿದ್ದೆ. ಆದ್ರೆ ಶ್ರೀಲಂಕಾ, ಪಂಜಾಬ್, ಕಾಶ್ಮೀರ ಮುಂತಾದ ಹಿಂಸಾಚಾರ ನಡೆಯೋ ಕಡೆಗಳಲ್ಲೆಲ್ಲ ನಿಮ್ ಪುಸ್ತಕನ ಪಾರಾಯಣ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಅದ್ರ ಆನಂದ ತಡ್ಕೊಳ್ಳಾರ್ದೆ ಏನೋ ನನ್ನ ಕೈಲಾದ ಚಿಕ್ಕ ಸನ್ಮಾನ ಮಾಡಿದೆ ಅಷ್ಟೇ. ನಿಮ್ಮಿಬ್ರು ಅನ್ಯೋನ್ಯತೆ ನೋಡಿದ್ರೆ ನೀವ್ ಯಾಕೆ ಬೀಗ್ರಾಗ್ಬಾರ್ದು ಅನ್ಸುತ್ತೆ ನನಗೆ. ಶ್ರೀಮತಿ ಚಾಮುಂಡೇಶ್ವರಿ ಅವರೇ, ನೀವು ನನಗೆ ಹಾರ ಹಾಕಿ ಹೊಗಳದಾಗ್ಲೇ ನನ್ಗೆ ಅರ್ಥ ಆಯ್ತು ನೀವು ನನ್ನ ಬೀಗಿತಿ ಆಗೋಕೆ ಹೊಂಚಾಗ್ತಾ ಇದ್ದೀರಾ ಅಂತ. ಐ ಆಮ್ ಸಾರಿ. ನಾನೆಂದು ಹಾಗೆ ಯೋಚಿಸಿದವಳಲ್ಲ. ಏನೋ ಮಂಗಳ ಅವ್ರಿಗೆ ಹಾಗನ್ಸಿರ್ಬಹುದು ಅಂದಿದ್ದಾರೆ. ಮಂಗಳ ಅವರೇ ಹೇಳಿದ್ರು ಇಲ್ಲ ನೀವೇ ಅವ್ರಿಗೇನ್ ಹೇಳ್ಸಿದ್ರು ಅಂತ ನನಗ್ ಚೆನ್ನಾಗ್ ಅರ್ಥ ಆಗಿದೆ. ನೀವು ನನ್ನ ಬೀಗಿತಿ ಆಗೋದಕ್ಕೆ ನಿಮ್ ಸ್ಟೇಟಸ್ ಏನು, ನನ್ನ ಸ್ಟೇಟಸ್ ಏನು ಅಂತ ಒಂದು ಸಲ ಆಲೋಚನೆ ಮಾಡಿದೀರಾ? ಸ್ಟೇಟಸ್ ಬಗ್ಗೆ ಹೇಳೋದಾದ್ರೆ ಯಾವ್ದ್ರಲ್ಲೂ ನಾನು ನಿಮಗೇನು ಕಮ್ಮಿ ಇಲ್ಲ. ಹಾ ಗೊತ್ತು ಗೊತ್ತು. ಅದು ಅಲ್ಲದೆ ನಿಮ್ ಯಜಮಾನ್ರು ಒಬ್ಳು ಕ್ಯಾಬ್ರೆ ಡ್ಯಾನ್ಸರ್ ಜೊತೆ ಚಕ್ಕಂದ ಆಡ್ತಾ ತಿರುಗ್ತಿದ್ದಾಗ ಅವಳಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಬಿಡಿಸ್ಕೊಂಡಿದ್ದು ಕೂಡ ಎಲ್ರಿಗೂ ಗೊತ್ತು. ಅದ್ ಯಾವತ್ತೂ ಆಗೋದ್ ವಿಷಯ ತಾನೇ. ಯಾವತ್ತೂ ಆಗೋಗಿರ್ಬೋದು, ಆದ್ರೂ ಕೂಡ ಆಗಿದೆ ಅಲ್ವಾ? ನಿಮ್ ಮೆದೆ ಮೇಲೆ ಒಂದು ಮಚ್ಚೆ ಇದೆ, ಅದು ನಿಮ್ ಜೊತೆನೆ ಬೆಳೀತಾ ಹೋಗುತ್ತೆ ಹೊರತು ಅಳಿಸ್ ಹೋಗಲ್ವಲ್ಲ. ಅಂದ್ರೆ ಯಾವ ಮಚ್ಚೆ ಇಲ್ದೆ ಇರೋನ್ಗೆ ನಿಮ್ ಮಗಳನ್ನ ಕೊಡ್ತೀರಾ? ಬೈ ಆಲ್ ಮೀನ್ಸ್. ನನ್ನ ತಂದೆ ನನ್ನನ್ನ ಶ್ರೀರಾಮಚಂದ್ರನಿಗೆ ಕೊಟ್ಟು ಮದ್ವೆ ಮಾಡಿದ್ದಾರೆ. ನನಗ್ ಬರೋ ಅಳಿಯ ಕೂಡ ಅಂಥ ಉತ್ತಮನಾಗೇ ಇರ್ಬೇಕು. ಹಾಗಾದ್ರೆ ನನ್ನ ಮಗನಲ್ಲಿ ಆ ಗುಣ ಇಲ್ಲ ಅಂತೀರಾ? ತಾಯಿಯಂತೆ ಮಗಳು, ತಂದೆಯಂತೆ ಮಗ. ಸರಿ, ಆಸ್ತಿಗೆ ಆಸ್ತಿ, ಗುಣಕ್ಕೆ ಗುಣವಂತನಾದ ಅಳಿಯ ಅದ್ಯಾವನ್ ಸಿಗ್ತಾನೋ ನಾನು ನೋಡ್ತೀನಿ. ನೀವೇನ್ ವ್ಯಂಗ್ಯ ಮಾಡ್ಬೇಕಾಗಿಲ್ಲ. ಆಸ್ತಿ ಪಾಸ್ತಿ ಇಲ್ದೇ ಇರೋ ಒಬ್ಬ ಅನಾಥ ಗುಣವಂತ ಹುಡುಗನ ಹುಡುಕ್ತೀನಿ. ಅವನಿಗೆ ಅಂತ ಒಂದು ಸ್ಟೇಟಸ್ ಕಲ್ಪಿಸ್ಕೊಡ್ತೀನಿ. ಅವನ್ನ ನನ್ನ ಅಂಗೈ ಮುಷ್ಟಿಲಿ ಹೇಗೆ ಇಟ್ಕೋತೀನಿ ಅಂತ ನೀವೇ ನೋಡ್ತೀರಂತೆ. ನೀನು ಚಾಮುಂಡೇಶ್ವರಿ ಹತ್ರ ಚಾಲೆಂಜ್ ಮಾಡಿರೋದು ಚೆನ್ನಾಗೇ ಇದೆ ಕಣೆ. ಆದ್ರೆ ನಮ್ಗೆ ಈ ಟ್ರೂಪ್ ಓನ್ ಬೇಕು, ಮಾಲಿಶ್ ಮಾಡೋನ್ ಬೇಕು, ಟೈಪಿಸ್ಟ್ ಬೇಕು ಅನ್ನೋ ಹಾಗೆ ವರ ಬೇಕು ಅಂತ ಪೇಪರ್ಗೆ ಹಾಕ್ಸೋದು ನಮ್ ಸ್ಟೇಟಸ್ ಕಡಿಮೆ ಆಗುತ್ತೆ ಕಣೆ. ಏನು ಕಡಿಮೆ ಆಗೋದಿಲ್ಲ ರೀ. ನಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿ ತುಂಬಾ ಜನ ಅಪ್ಲೈ ಮಾಡ್ತಾರೆ. ಅದ್ರಲ್ಲಿ ನಮಗೆ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡು. ಅದೇನೋ ಸರಿ, ನಾವು ಪೇಪರ್ನಲ್ಲಿ ಹಾಕ್ಸಿದ್ರೆ ನಮ್ ಮಗಳಿಗೆ ಏನೋ ಲೋಪ ಇರ್ಬೋದು ಅಂತ ಯಾರು ಅಪ್ಲೈ ಮಾಡದೇ ಇದ್ರೆ? ಅಬ್ಬಾ, ಬಾಯ್ ಬಿಟ್ರೆ ಸಾಕು ಬರೀ ಅನುಮಾನ ಅಪಶಕನದ ಮಾತೇ ಆಡ್ತಿರಲ್ರಿ. ನೋಡಿ, ನಾನಂತೂ ಈ ತೀರ್ಮಾನಕ್ಕೆ ಬಂದಿದ್ದೀನಿ. ದಟ್ಸ್ ಆಲ್. ನೀನ್ ದಡ್ಸಾಲ್ ಅಂದ್ರೆ ದಡ್ಸಾಲೆ ಲೇ. ಆದ್ರೆ ಆ ವರನ್ ಇರ್ಬೇಕಾದ ಯೋಗ್ಯತೆ ಅರ್ಹತೆ ಏನು ಅಂತಲಾದ್ರೂ ಯೋಚನೆ ಮಾಡಿದೀಯಾ? ಅದು ಪಾಯಿಂಟ್. ಪತ್ರಿಕೆ. ಎಸ್ ಮೇಡಮ್. ವರ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೇಕು. ಆಸ್ತಿ ಪಾಸ್ತಿ ಏನು ಇಲ್ದಿರೋ ಅನಾಥನಾಗಿರ್ಬೇಕು. ಕೇರ ಫುಟ್ಪಾತ್ ಮೇಲೆ ಇರೋರೆಲ್ಲ ಬಂದು ಇಲ್ಲೇ ಜಾಂಡ ಊರ್ಬಿಡ್ತಾರೆ.
ನೀವು ನನ್ನ ಮದುವೆ ಆಗುವಾಗ ಕೇರ್ ಆಫ್ ಫುಟ್ಪಾತ್ ತಾನೆ? ನೀನ್ ಬರ್ಕಳಮ್ಮ. ನಿನ್ ಇಡೀ ಜೀವನದಲ್ಲಿ ನನ್ ಫ್ಲಾಶ್ ಬ್ಯಾಕ್ ಬಿಟ್ರೆ ನೀನು ಜ್ಞಾಪಕ ಬರೋದಿಲ್ಲ. ನೆಕ್ಸ್ಟ್. ವರ ಸ್ವಚ್ಛವಾದ ಚರಿತ್ರೆ ಉಳ್ಳವನಾಗಿರ್ಬೇಕು. ಕರೆಕ್ಟ್. ನೀವು ನನ್ನ ಪರೀಕ್ಷೆ ಮಾಡ್ತಾ ಇದ್ದೀರಾ ಸರ್? ನೀವೆಲ್ಲಿ, ನಾನೆಲ್ಲಿ? ನೀನು ಮನುಷ್ಯನೇ, ನಾನು ಮನುಷ್ಯನೇ. ನೋಡು, ಆಫ್ಟರ್ 2 ಗಂಟೆ ಕಾಲ ಕೂತ್ಕೊಂಡು ನೋಡೋ ಸಿನಿಮಾಕ್ಕೆ ಸೆಲೆಕ್ಟ್ ಮಾಡಿ ಅವ್ರಿವ್ರನ್ನ ಕೇಳಿ ಚೆನ್ನಾಗಿದ್ಯಾ ಇಲ್ವಾ ಅಂತ ತಿಳ್ಕೊಂಡು ಆಮೇಲೆ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾಗೆ ಹೋಗಿ ನೋಡ್ಕೊಂಡು ಬರ್ತೀವಿ. ಸಾಯೋ ತನಕ ನನ್ನ ಮಗಳ ಜೊತೆ ಸಂಸಾರ ಮಾಡೋ ಅಳಿನ್ ಸೆಲೆಕ್ಟ್ ಮಾಡೋದ್ರಲ್ಲಿ ನಾನ್ ತಪ್ಪು ಮಾಡ್ತೀನಾ? ನನ್ನ ಅಳಿನಾಗೋದಕ್ಕೆ ಸರ್ವ ಲಕ್ಷಣಗಳು ನಿನ್ನಲ್ಲಿ ಇರೋದ್ರಿಂದಾನೇ ಅಪ್ಲಿಕೇಶನ್ ಹಾಕು ಅಂತ ಹೇಳ್ತಾ ಇದ್ದೀನಿ. ನೀವ್ ಹೇಳೋ ಎಲ್ಲಾ ಅರ್ಹತೆಗಳು ನನ್ನಲ್ಲಿದ್ರು ಸ್ವಚ್ಛವಾದ ಚರಿತ್ರೆ ಇಲ್ವೇನಂತ ನನಗೆ ಅನುಮಾನ ಆಗುತ್ತೆ. ಚರಿತ್ರೆ ಸ್ವಚ್ಛವಾಗಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಸ್ಪಾಟ್ಗಳಿವೆಯೇನೋ? ಹೌದು. 1989 ಇಸ್ವಿ ಮಾರ್ಚ್ ತಿಂಗಳು 9ನೇ ತಾರೀಕು ಶುಕ್ರವಾರ ರಾತ್ರಿ 9 ಗಂಟೆ 9 ನಿಮಿಷ 9 ಸೆಕೆಂಡ್ಗೆ ನಮ್ಮ ಹೌಸ್ ಓನರ್ ಮಗಳು ಸುಜಾತನ ಅನಿವಾರ್ಯ ಕಾರಣಗಳಿಂದ ತಪ್ಕೋಬೇಕಾ ಬಂತು. ಅದರಿಂದ ಆಚೆ ಮುಂದುವರೆದಿಲ್ಲ ತಾನೇ? ಅದಕ್ಕೆ ಅವಕಾಶ ಆಗ್ಲಿಲ್ಲ. ಯಾಕೆಂದ್ರೆ ಅವತ್ ರಾತ್ರಿನೇ ನನ್ನ ಆ ಮನೆಯಿಂದ ಒದ್ದೋಡಿಸ್ಬಿಟ್ರು. ಅಷ್ಟಕ್ಕೆಲ್ಲ ಮನೆ ಮುಳುಗೋಗುತ್ತಾ? ಏನೋ ಅಕಸ್ಮಾತ್ ನಡೆದೋಯ್ತು ಅಂತ ಗಪ್ಚಿಪ್ ಅಂತ ಬಾಯಿ ಮುಚ್ಕೊಂಡು ಸುಮ್ನಿದ್ರಾಯ್ತಪ್ಪ. ದೊಡ್ಡದಾಗಿ ಬಿರುದು ಬಂದವರು ಬ್ಯಾಂಡ್ ಸಮೇತ ಊರೆಲ್ಲ ಮೆರವಣಿಗೆ ಮಾಡ್ಕೋತಾರಲ್ಲ, ಆ ತರ ಪಬ್ಲಿಕ್ ಆಗಿ ಹೇಳ್ಕೊಳಕ್ಕಾಗತ್ತಾ? ಮಿಸ್ಟರ್ ವಿಜಯ್, ನಾನ್ ಮಾಡಿರೋದ್ರಲ್ಲಿ ಹೋಲ್ಸಿದ್ರೆ ನಿಂದೇನು ಇಲ್ವೇ ಇಲ್ಲ. ಅದೇನೋ ನಿಜ, ನಿಮ್ಮದೇನು ತಪ್ಪೇ ಇಲ್ಲ. ಈ ಅಪ್ಲಿಕೇಶನ್ಗೆ ಸೈನ್ ಹಾಕು. ಕೆಲಸದಲ್ಲಿ ಕೆಲಸ. ಸಾರ್, ಈ ಗ್ರಂಥದ ಬಗ್ಗೆ ಅವರು ಸ್ವಲ್ಪ ಹೇಳಿ. ಹೌದಲ್ಲ ವಿಜಯ್, ಈ ಗ್ರಂಥ ನನ್ನ ಹೆಂಡತಿ ಬರೆದಿರೋದು ಮಹಾನ್ ಗ್ರಂಥ ಹೆಂಡ್ತಿರೇ ಉಷಾ. ಇದನ್ನ ರಾಮಾಯಣ ತರ ಪಾರಾಯಣ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಟ್ನಲ್ಲಿ ನೀನ್ ಸೆಲೆಕ್ಟ್ ಆಗ. ಇದು ನಾನು ಇವತ್ತನೇ ನೋಡ್ತಾ ಇದ್ದೀನಿ. ಪಾರಾಯಣ ಮಾಡಿದೀನಿ ಅಂತ ಸುಳ್ಳು ಹೇಳ್ಬೇಕಾ? ನಾನು ಹೇಳಲ್ಲ ಸರ್. ಹೊರಡೆ ಬಿಡೋದಕ್ಕೂ ಹೇಳ್ಕೊಳಕೊಬ್ರು ಬೇಕಾ? ತಾಯಿಗೆ ಬಂದದನ್ನ ಹೊಗೆ ಬಂಡಿ ತರ ಬುಸ್ ಅಂತ ಹೊಗೆ ಬಿಡೋ ತಾನೆ. ಸುಳ್ಳು ಹೇಳೋದಕ್ಕೆ ಯಾಕೆ ಸಂಕಟ ಪಡ್ತಾ ಇದೀಯಾ? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ಗಾದೆನೇ ಇದೆ. ಅದ್ರಲ್ಲಿ 999 ಸುಳ್ಳು ಇವ್ರದೇ ಇರುತ್ತೆ. ಉಳಿದಿರೋ ಒಂದೇ ಒಂದು ಸುಳ್ಳು ಹೇಳ್ಬೇಕಾಗಿರೋದೇನು? ನನ್ನ ಹೆಂಡತಿ ಬರ್ದಿರೋ ಬೃಹತ್ ಕಥಾ ಹೆಂಡ್ತಿರೇ ಉಷಾನ್ ಪಾರಾಯಣ ಮಾಡಿದ್ದೀನಿ ಅಂತ ಹೇಳಿ ಅವಳಿಗೆ ಒಪ್ಸೋದು ಅಷ್ಟೇ. ಸರ್, ದಿಸ್ ಇಸ್ ಮೈ ಆಲ್ ರೈಸೆ. ಅದ್ರ ಒಂದು ಕಂಡೀಷನ್. ಏನು? ಮದುವೆ ಆದ್ಮೇಲೆ ಅತ್ತೆ ಹತ್ರ ಎಲ್ಲ ನಿಜಾನ ಹೇಳ್ಬಿಡ್ತೀನಿ. ಅದಕ್ಕೆ ನೀವ್ ಬೇಡ ಅನ್ಬಾರ್ದು. ಓ, ನೀವ್ ಯಾಕೆ ಸರ್ ಬೇಜಾರ್ ಮಾಡ್ಕೊಂತೀರಾ? ಮದುವೆ ಆದ್ಮೇಲಂತೆ. ಹೂ ಅಂದ್ರೆ 6 ತಿಂಗಳ ಆಯುಸ್ ಜಾಸ್ತಿ. ನೀವು ಹೂ ಅನ್ನಿ, ಅವ್ರು ಒಪ್ಕೊಂಡಾಯ್ತು. ನೀವು ಕೊಡಿ, ನೀವು ಸೈನ್ ಮಾಡಿ ಸರ್. ಪೆನ್ ಕೊಡಿ. ಈ ಹೂ ಎಷ್ಟು ಚೆನ್ನಾಗಿದೆ ನೋಡು. ಈ ಕಲರ್ ಎಷ್ಟು ಚೆನ್ನಾಗಿದೆ. ಅದು ಅತ್ತೆ, ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಇಲ್ಲಿ ಬಂದೆ. ಏನು? ಅವತ್ತು ಇಂಟರ್ವ್ಯೂನಲ್ಲಿ ನಿಮ್ ಗ್ರಂಥ ಪಾರಾಯಣ ಮಾಡಿದೀನಿ ಅಂತ ಹೇಳಿದ್ನಲ್ಲ, ಅದು ಸುಳ್ಳು. ಸುಳ್ಳ? ಆ ರೀತಿ ಹೇಳ್ದ ಇದ್ರೆ ನೀವ್ ಈ ಮದುವೆಗೆ ಒಪ್ಕೊಳ್ಳಲ್ಲ ಅಂತ ಮಾವಯ್ಯನೇ ನನ್ನ ಹತ್ರ ಸುಳ್ಳು ಹೇಳಿಸಿದ್ರು. ಸ್ವಲ್ಪ ತಳಿಯತ್ತೆ, ಇನ್ನೊಂದು ಸುಳ್ಳು ಹೇಳಿದೀನಿ. ಅದು ನಿಮ್ ಮಗಳಿಗೆ ಸಂಬಂಧಪಟ್ಟಿದ್ದು. ಏನು? ಹೌದು. 1989 ಇಸ್ವಿ ಮಾರ್ಚ್ ತಿಂಗಳು 9ನೇ ತಾರೀಕು ರಾತ್ರಿ ಸರಿಯಾಗಿ 9 ಗಂಟೆ 9 ನಿಮಿಷ 9 ಸೆಕೆಂಡ್ಗೆ ನಮ್ ಹೌಸ್ ಓನರ್ ಮಗಳು ಸುಜಾತನ ಅನಿವಾರ್ಯ ಕಾರಣಗಳಿಂದ ತಪ್ಕೋಬೇಕಾ ಬಂತು. ಸೌಮ್ಯ, ಅದಕ್ಕೆ ಮುಂಚೆನೆ ಆಗ್ಲಿ ಆಮೇಲೆ ಆಗ್ಲಿ ಬೇರೆ ಯಾರನ್ನು ಯಾವತ್ತೂ ತಪ್ಕೊಂಡಿಲ್ಲ. ಶಟ್ ಅಪ್. ಆ ಚಾಮುಂಡೇಶ್ವರಿ ಹತ್ರ ಚಾಲೆಂಜ್ ಮಾಡಿ ಒಬ್ಬ ಅನಾಮಧೆಯನ್ನ ಅಳಿಯನ್ನಾಗಿ ಮಾಡ್ಕೊಂಡೆ. ನಿನಗ ಆಸ್ತಿ ಪಾಸ್ತಿ ಇಲ್ಲದೆ ಹೋದ್ರು ಸ್ವಚ್ಛವಾದ ಚರಿತ್ರೆ ಇದೆ ಅನ್ಕೊಂಡಿದ್ದೆ. ಆದ್ರೆ ನೀನ್ ನನಗೆ ಮೋಸ ಮಾಡ್ಬಿಟ್ಟೆ. ಪ್ಲೀಸ್, ನನ್ ಮಾತು ಕೇಳಿ. ಹೇಳಿದ್ದೆ ಸಾಕು, ಇನ್ನೇನು ಹೇಳ್ಬೇಕಾಗಿಲ್ಲ. ನನಗ್ ದ್ರೋಹ ಮಾಡಿರೋರು, ನನ್ನ ಸಿದ್ಧಾಂತನ ಪಾಲಿಸ್ತಾ ಇರೋರು, ನನ್ನ ಮನೆ ಹೊಸಲು ತುಳಿಯೋಕ್ಕೂ ಯೋಗ್ಯತೆ ಇಲ್ಲ. ತಕ್ಷಣ ಈ ಮನೆಯಿಂದ ಹೊರಟೋಗು. ಅತ್ತೆ, ನೀನೇ ಮರ್ಯಾದೆಯಿಂದ ಈ ಮನೆಯಿಂದ ಆಚೆ ಹೋಗ್ತೀಯಾ? ಇಲ್ಲ ನಾಗಣ್ಣನ ಕರೆದು ನೀನ್ ಕತ್ ಹಿಡ್ದು ಆಚೆ ತಳಿಸ್ಬೇಕಾ? ನಾಗಣ್ಣ, ಅದಲ್ಲ ಅತ್ತೆ, ನನ್ ಮಾತು ಕೇಳಿ ದಯವಿಟ್ಟು. ಅಮ್ಮವ್ರೆ, ಈ ದಗಲ್ಬಾಜಿನ ಕತ್ ಹಿಡ್ದು ಆಚೆ ತಳ್ಳು. ಯಾಕೆ ಸರ್, ಯಾವ್ದಾದ್ರು ಸ್ಪಾಟು ಕನಸಿಗೆ ಬಂತ? ಇಲ್ಲ, ಅಳಿಮೈನ್ ತಲೆಯಲ್ಲಿ ನಟ್ಟು ಲೂಸ್ ಆದಾಗಿದೆ. ಅವನಿಗವನೇ ಆಕ್ಸಿಡೆಂಟ್ ಮಾಡ್ಕೊಳ್ಳೋ ಕಾಣಿಸ್ತಾ ಇದೆ. ನಾನು ಹೋಗಿ ಆ ನೆಟ್ ನ ಸ್ವಲ್ಪ ಟೈಟ್ ಮಾಡ್ಬೇಕಾಗಿದೆ. ಅಳಿಮಯ್ಯ, ಒಬ್ನೇ ಕೂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಆಫೀಸ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಪ್ರಾಬ್ಲಮ್ ಏನಿಲ್ಲ ಮಾವಯ್ಯ, ಫ್ಯಾಮಿಲಿನಲ್ಲಿ ಮಾಡಬಾರ್ದು ಪಾಪ ಮಾಡ್ಬಿಟ್ನಲ್ಲ ಅಂತ. ಪಾಪ ಮಾಡೋದಕ್ಕೆ ತಾನೇ ನೀನ್ ಇರೋದು. ಮಾವಯ್ಯ, ಪಾಪ ಅಂದ್ರೆ ಆ ಪಾಪ ಅಲ್ಲ. ಪಾಪ ಅದಕ್ಕೇನೀಗ? ಅತ್ತೆ ಹತ್ರ ಗ್ರಂಥ ಓದಿದೀನಿ ಅಂತ ಸುಳ್ಳು ಹೇಳಿದ್ನಲ್ಲ. ಹೇಳಿದ್ರಂತೆ? ಇರೋ ನಿಜನ ಇದ್ದಾಗೆ ಅತ್ತೆ ಹತ್ರ ನನ್ನ ಹೆಂಡತಿ ಹತ್ರ ಹೇಳಿದ್ರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಯೋಚನೆ ಮಾಡುವಂತದ್ದು ಏನಿದೆ? ನೀನ್ ಹೇಳಿದ ತಕ್ಷಣ ತಾಯಿ ಮಗಳಿಬ್ರು ಸೇರ್ಕೊಂಡು ನಿನ್ ಬಾಯಲ್ಲಿರೋ 32 ಹಲ್ಲುಗಳನ್ನು ಕೆಳಗೆ ಉದುರಿಸ್ತಾರೆ.
ಇರು ಈಗಲೂ ನೀರು ಕುಡಿಬೇಡ. ನಿನ್ ಕೈ ಕಾಲು ಸೊಂಟನ ಸ್ವಲ್ಪ ಸೊಡ್ಲ ಮಾಡ್ತಾರೆ. ಅಲ್ಲಿಗೆ ಬರ್ತಾ ಇದ್ದೀನಿ. ಭಿಕ್ಷೆಗೆ ಪಾತ್ರನು ಕೊಡದೆ ಆಚೆಗೆ ದಬ್ತಾರೆ. ಅದಕ್ಕೋಸ್ಕರ ಎದುರ್ಕೊಂಡು ಸುಳ್ಳು ಹೇಳ್ತಾ ಎಷ್ಟು ದಿನ ಸಂಸಾರ ಮಾಡಕ್ಕಾಗುತ್ತೆ? ಅದು ಅಲ್ದೆ ಗಂಡ ಹೆಂಡತಿರ ಮಧ್ಯೆ ಯಾವ ಮುಚ್ಚುಮರೆನೇ ಆಗ್ಲಿ ಸುಳ್ಳು ಕಪಟನೇ ಆಗ್ಲಿ ಇರಬಾರ್ದು ಮಾವಯ್ಯ. ನೀನ್ ಹೇಳೋದು ನಾನು ಒಪ್ಕೋತೀನಿ. ಆದ್ರೆ ನಾವಿಬ್ರು ಹಳೆ ಕಾಲದ ಬಿಚ್ಚೋಲೆ ಗೌರಮ್ಮನೋ ಸೀತೆನೋ ಸಾವಿತ್ರಿನೋ ಅನಸೂಯನೋ ಮದುವೆ ಮಾಡ್ಕೊಂಡಿದ್ರೆ ಈ ಸುಳ್ಳು ವಂಚನೆ ಕಪಟ ಯಾವ್ದು ಬೇಕಾಗಿರ್ಲಿಲ್ಲ. ನೀನು ಮದುವೆ ಮಾಡ್ಕೊಂಡ್ರು ಯಾರನ್ನ? ನನ್ನ ಮಗಳನ್ನ ಕಣಯ್ಯ. ಆದ್ರೇನಂತೆ, ಅವಳು ಓದಿದಾಳ, ನಾನು ಓದಿದ್ದೀನಿ. ಓದಿದ್ದೀರಾ ನಿಜ, ಆದ್ರೆ ಏನ್ ಓದಿದ್ದೀರಾ? ಇಂಗ್ಲಿಷು, ಎಕನಾಮಿಕ್ಸು, ಹಿಸ್ಟ್ರಿ, ಸ್ಟ್ಯಾಟಿಸ್ಟಿಕ್ಸ್. ಜೀವನದ ಬಗ್ಗೆ ನೀವೇನಾದ್ರೂ ಓದಿದ್ದೀರಾ? ಇಲ್ಲ. ಲೌಕಿಕದ ಬಗ್ಗೆ ನೀವೇನಾದ್ರೂ ಓದಿದ್ದೀರಾ? ಇಲ್ಲ. ಹ್ಯಾಪಿಯಾಗಿ ಸಂಸಾರ ಮಾಡೋದ್ರ ಬಗ್ಗೆ ನೀವೇನಾದ್ರೂ ಓದಿದ್ದೀರಾ? ಇಲ್ಲ. ಅದಕ್ಕೆ ನಾನು ಬದುಕೋಕ್ ಬೇಕಾಗಿರೋ ಎಲ್ಲವನ್ನೂ ಓದಿರೋನು. ಸಂಸಾರದಲ್ಲಿ ಬರೋ ಏಟು ಎದುರೇಟು ತಿಂದಿರೋ ಅನುಭವಿಸ್ತ ನಾನು. ನನ್ನ ಮಾತನ್ನು ಕೇಳು. ನೀವೇನೇ ಹೇಳಿದ್ರು ನಾನ್ ಕೇಳೋದಿಲ್ಲ. ನಿಮ್ ಮಗಳನ್ನ ಪ್ರೀತಿಸಿ ಲಾಲ್ಸಿ ಮುದ್ದು ಮಾಡಿ ಗಂಡಿನ ಜೊತೆ ಹ್ಯಾಕ್ ಸುಖವಾಗಿ ಸಂಸಾರ ಮಾಡ್ಬೇಕು ಅನ್ನೋದನ್ನ ನಾನ್ ಹೇಳ್ಕೊಡ್ತೀನಿ. ಅಳಿಮಯ್ಯ, ನೀನ್ ತುಂಬಾ ಆಶಾವಾದಿ ಕಣಯ್ಯ. ಇಜ್ಜಿಲ್ದ ಹಾಲಿನ ತೊಳಿಬೇಕು ಅಂತ ಹೊರಟಿದ್ದೀಯಾ, ಅದು ನಿನ್ ಮೂರ್ಖತನ. ಹಾಲು ಕಪ್ಪಾಗುತ್ತೀಯ ಹೊರತು ಇಜ್ಜಿಲು ಬೆಳ್ಳಗಾಗೋದಿಲ್ಲ. ಅಂದ್ರೆ ನಾನ್ ಹೆಂಡತಿ ಹತ್ರ ಸುಳ್ಳು ಹೇಳೋದು ಒಂದೇ ದಾರಿ ಅಂತೀರಾ? ಅದು ಸುಳ್ಳಲ್ಲಪ್ಪ, ಅಗತ್ಯ ಬಿದ್ದಾಗ ಸಂಸಾರದಲ್ಲಿ ಹೇಳ್ಬೇಕಾಗಿರೋ ಲೌಕಿಕ ಜ್ಞಾನ. ಮಾವಯ್ಯ, ನೀವ್ 1000 ಹೇಳಿ, ಗಂಡನೇ ಸರ್ವಸ್ವ ಅಂತ ತಿಳ್ಕೊಂಡ್ರೆ ಹೆಂಡತಿರ ಹತ್ರ ಸುಳ್ಳು ಹೇಳ್ಬಾರ್ದು. ಅನುಭವಕ್ಕೂ ಆವೇಶಕ್ಕೂ ತುಂಬಾ ದೂರ ಇದೆ ಕಣಯ್ಯ. ನಾನು ನನ್ನ 25 ವರ್ಷ ಸರ್ವಿಸ್ ನಲ್ಲಿ ಹೆಂಗಸರ ಸೈಕಾಲಜಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅರ್ದು ಶೋಧಿಸಿ ಕುಡಿದು ಬಿಟ್ಟಿದ್ದೀನಿ. ಅದನ್ನೇ ನೀನು ಅಲ್ಲಗಳಿತಾ ಇದ್ದೀಯ ನೋಡು. ನೀನು ನಿನ್ನ ಸಿದ್ಧಾಂತಕ್ಕೆ ಕಟ್ಟಿಬಿದ್ದು ಸಂಸಾರ ಮಾಡೋದಾದ್ರೆ ಅದು 6 ತಿಂಗಳು ಕೂಡ ನೆಟ್ಗಿರೋದಿಲ್ಲ. ಹೌದಾ? ನೀವ್ ಹೇಳೋ ಪ್ರಕಾರನೇ ಹೆಂಡತಿರ ಹತ್ರ ಸುಳ್ಳು ಹೇಳಿ ಮುಚ್ಚು ಮರೆ ಕಪಟದಿಂದ ಸಂಸಾರ ಮಾಡ್ತೀನಿ ಅನ್ನೋದಾದ್ರೆ ಅದು 3 ತಿಂಗಳು ಕೂಡ ನೆಟ್ಗಿರಲ್ಲ. ಆದ್ರೆ ನಿನ್ನ ಸಿದ್ಧಾಂತನೇ ಕರೆಕ್ಟ್ ಅಂತೀಯಾ? ಎಸ್, 100ಕ್ಕೆ 100 ಪಾಲು ನನ್ನ ಸಿದ್ಧಾಂತನೇ ಕರೆಕ್ಟ್. ಗುಡ್. ನೀನ್ ನಂಬಿರೋ ಸಿದ್ಧಾಂತದ ಪ್ರಕಾರ ನೀನ್ ಹೋಗು, ನಾನ್ ನಂಬಿರೋ ಸಿದ್ಧಾಂತದ ಪ್ರಕಾರ ನಾನು ಹೋಗ್ತೀನಿ. ಇನ್ನು 6 ತಿಂಗಳಿಗೆ ಟೈಮ್ ತಗೋ. ನಿನ್ನ ಸಂಸಾರದಲ್ಲಿ ಆಗಬಾರ್ದು ಅನಾಹುತ ಆಗಿ ನೊಂದು ಬೆಂದು ಮಾವಯ್ಯ, ನೀನ್ ನಂಬಿರೋ ಸಿದ್ಧಾಂತನೇ ಕರೆಕ್ಟ್ ಅಂತ ಈ ಪಾದಕ್ಕೆ ಬೀಳ್ತೀಯ. ಸಾಧ್ಯನಿಲ್ಲ. ಅದೇ 6 ತಿಂಗಳಲ್ಲಿ ನಾನ್ ಅನ್ಯೋನ್ಯತೆಯಿಂದ ಸಂಸಾರ ಮಾಡೋದನ್ನ ನೀವೇ ಕಣ್ಣಾರ ನೋಡಿ ಅಳಿಮಯ್ಯ ನಿನ್ ಸಿದ್ಧಾಂತನೇ ಕರೆಕ್ಟ್ ಅಂತ ನೀವೇ ನನ್ನ ಹತ್ರ ಬರ್ತೀರಾ. ಸರಿ, ಈ ಅವಧಿಯಲ್ಲಿ ನಾನು ಎಲ್ಲಿ ಏನೇ ಮಾಡ್ಲಿ ನನ್ನ ಹೆಂಡತಿಗಾಗ್ಲಿ ನಿನ್ನ ಹೆಂಡತಿಗಾಗ್ಲಿ ನೀನು ಹೇಳ್ಬಾರ್ದು. ನೆವರ್. ಓಕೆ? ಓಕೆ. ಹಾಯ್, ನನಗಿಂತ ಮುಂಚೆನೆ ಬಂದು ಕೂತ್ಬಿಟ್ಟಿದ್ಯಾ? ಈಗಿನ ಕಾಲದಲ್ಲಿ ಗಂಡಸರಿಗಿಂತ ಹೆಂಗಸರೆಷ್ಟು ಅಡ್ವಾನ್ಸ್ ಆಗಿರ್ತಾರೆ ಅನ್ನೋದಕ್ಕೆ ನೀನೇ ಉದಾಹರಣೆ. ತಲೆ ತಗ್ಗಿಸ್ಕೊಂಡು ಕೈನಲ್ಲಿ ಹಾಲಿಂಗ್ ಗ್ಲಾಸ್ ಇಟ್ಕೊಂಡು ನಾಚ್ಕೊಂತ ಒಳಗಡೆ ಎಂಟ್ರಿ ಕೊಡೋದಲ್ಲ ಓಲ್ಡ್ ಸ್ಟೈಲ್. ಇಟ್ಸ್ ಓಕೆ. ಈಗ ಡೈರೆಕ್ಟ್ ಪಾಯಿಂಟ್ ಬರೋಣ. ಸೌಮ್ಯ, ಇದು ನಿನ್ನ ಜೀವನದಲ್ಲಿ ನಡೀತಾ ಇರೋ ಮೊದಲನೇ ರಾತ್ರಿ. ನಮ್ಮಿಬ್ಬರ ಮಧ್ಯೆ ಯಾವುದೇ ಮುಚ್ಚುಮರೆನೂ ಇರಬಾರ್ದು. ಆದ್ರಿಂದ ನನ್ನ ಜೀವನದಲ್ಲಿ ನಡೆದಿರೋ ಒಂದು ಮುಖ್ಯವಾದ ಘಟನೆನ ನಿನ್ನ ಹತ್ರ ಹೇಳ್ತೀನಿ. ಗಮನ ಇಟ್ಟು ಕೇಳು. 1989 ಇಸ್ವಿ ಮಾರ್ಚ್ ತಿಂಗಳು 9ನೇ ತಾರೀಕು ಶುಕ್ರವಾರ ರಾತ್ರಿ 9 ಗಂಟೆ 9 ನಿಮಿಷ 9 ಸೆಕೆಂಡ್ಗೆ ನಮ್ಮ ಹೌಸ್ ಓನರ್ ಮಗಳು ಸುಜಾತನ ಅನಿವಾರ್ಯವಾಗಿ ನಾನು ಅಪ್ಕೋಬೇಕಾ ಬಂತು. ಅಷ್ಟೇ. ಅದಾದ್ಮೇಲೆ ನನ್ನ ಜೀವನದಲ್ಲಿ ಯಾವತ್ತೂ ಅವಳನ್ನ ಮನಸ್ಸಲ್ಲೂ ನೆನೆಸ್ಕೊಂಡಿಲ್ಲ. ಯಾಕೆಂದ್ರೆ ಅಷ್ಟೊತ್ತಿಗಾಗ್ಲೇ ನನ್ನ ಮನೆಯಿಂದ ಒದ್ದು ಆಚೆ ಕಟ್ಟಿಬಿಟ್ಟಿದ್ರು. ಈಗ ಹೇಳು ಸೌಮ್ಯ, ನಾನ್ ಮಾಡಿದ ತಪ್ಪಿಗೆ ಏನಾದ್ರು ಶಿಕ್ಷೆ ಕೊಡ್ತೀಯಾ, ಇಲ್ಲ ಹೋದ್ರೆ ಹೋಗ್ಲಿ ಅಂತ ಕ್ಷಮಿಸ್ಬಿಡ್ತೀಯಾ? ಹೇಳು ಸೌಮ್ಯ. ಇದು ಬೇರೆ ಏನ್ರಿ ಇದು? ನನ್ ಪಾಸ್ಟ್ ಹಿಸ್ಟ್ರಿನೆಲ್ಲ ಕೇಳಿದಿಲ್ಲ. ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನೋಡ್ರಿ, ನಿಮ್ ಗತ ವೈಭವದ ಕತೆ ಹೇಳಿ ನನಗೆ ಬೋರ್ ಹೊಡಿಸ್ಬೇಡಿ. ಪಾಸ್ಟ್ ಇಸ್ ಪಾಸ್ಟ್, ಫರ್ಗೆಟ್ ಇಟ್. ಅಬ್ಬಾ, ನನ್ ಫ್ಲಾಶ್ ಬ್ಯಾಕ್ ಎಲ್ಲ ಪುಷ್ ಬ್ಯಾಕ್ ಆಗಿ ಬಿಸಾಕ್ಬಿಟ್ಟೆ. ನಾವು ಐ ಆಮ್ ವೆರಿ ವೆರಿ ಹ್ಯಾಪಿ. ಅಬ್ಬಾ, ಏನ್ರಿ ಇಷ್ಟು ಹೊರಟಾಗಿ? ನೋಡು, ಅಪ್ಪಿಗೆ ಹೊರಟಾಗಿ ಆಕಳಿಗೆ ಲೈಟ್ ಆಗಿರ್ಬೇಕು ಅಂತಾರೆ. ಅಬ್ಬಾ, ಓಕೆ, ನಿನಗೋಸ್ಕರ ಸ್ವಲ್ಪ ಲೂಸ್ ಮಾಡ್ಕೋತೀನಿ. ಅಬ್ಬಾ, ನೋಡಿ ಆ ಗ್ರಂಥ ಕೊಡಿ. ಇದ್ರಲ್ಲಿ ನಮ್ಮ ಮಮ್ಮಿ ಏನ್ ಬರ್ತಿದಾರೆ ಗೊತ್ತಾ? ಆಗ ಅಪ್ಕೊಳ್ಳೋದು ಅಂತ ಬರ್ತಿದಾರಾ? ಅಲ್ಲ ರೀ, ಗಂಡ ಹೆಂಡತಿ ಕರೆಕ್ಟ್ ಆಗಿ 10 ಗಂಟೆ 30 ನಿಮಿಷಕ್ಕೆ ನಿದ್ದೆ ಮಾಡ್ಬೇಕು ಅಂತ. ಅದೆಲ್ಲ ಮಾಮೂಲು ರಾತ್ರಿಗೆ. ಇವತ್ತು ನಮ್ಮ ಮೊದಲನೇ ರಾತ್ರಿ, ಅಂದ್ರೆ ಶಿವರಾತ್ರಿ. ನೋ ಸ್ಲೀಪ್. ನೋಡಿ, ಈಗ ಕರೆಕ್ಟ್ ಆಗಿ 10ವರೆಗೆ ನಾವು ನಿದ್ದೆ ಮಾಡ್ತಿದೀವೋ ಇಲ್ವೋ ಅಂತ ಇಂಟರ್ಕಾಮ್ ನಲ್ಲಿ ಮಮ್ಮಿ ಮಾತಾಡ್ತಾರೆ. 10 ಅಂದ್ರೆ ಇನ್ನು ಉಳಿದಿರೋ 15 ನಿಮಿಷ. ಅಯ್ಯೋ, ಅಷ್ಟ್ರಲ್ಲಿ ನಾವು ಸ್ವರ್ಗ ಇರ್ಬೇಕು. ಪ್ರೇಮ ಜಿಂದಾಬಾದ್.
ದದ್ರ ದದ್ರ ದದ್ ದದ್ರ ದದ್ರ ದದ್ ದದ್ರ ದದ್. ಈಗ ನೀವು ಒಳಗಡೆ ಹೋಗ್ಬಾರ್ದು. ಬಿಗ್ ಬಾಸ್ ಇಂಪೋರ್ಟೆಡ್ ಲಿಕ್ಕರ್ಸ್ ನ ಡೀಲ್ ಮಾಡೋದು ಹೇಗೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಾನು ಅದಕ್ಕಿಂತ ಅರ್ಜೆಂಟ್ ಆಗಿ ಇಂಪಾರ್ಟೆಂಟ್ ಮ್ಯಾಟರ್ ನ ಡಿಸ್ಕಸ್ ಮಾಡ್ಬೇಕು. ಸಾರ್, ನಿಮಗ್ ಬೇಕಾದ್ರೆ ಒಂದು ರಾಯಲ್ ಸೆಲ್ಯೂಟ್ ಹೊಡಿತೀನಿ. ಇನ್ನೊಂದು 1/4 ಗಂಟೆನ ಅರ್ಧ ಗಂಟೆನ ಬಿಟ್ಕೊಂಡು ಬನ್ನಿ ಸರ್. ಈಗ ನೀವೇನಾದ್ರೂ ಒಳಗಡೆ ಹೋದ್ರೆ ಮನೆನೇ ಬರ್ನ್ ಆಗೋಗುತ್ತೆ. ಮಿಸ್ಟರ್ ಬ್ರೇಕು, ನಾನು ಈ ಕಂಪನಿಗೆ ಜನರಲ್ ಮ್ಯಾನೇಜರ್ ಮಾತ್ರ ಅಲ್ಲ, ಈ ಕಂಪನಿ ಮಾಲೀಕರಾದ ನಿತ್ಯಾನಂದ್ ಅವರ ಮುದ್ದಿನ ಅಳಿಯ. ಅದಕ್ಕೆ ಸರ್ ನಾನು ನಿಮ್ಗೆ ಹೇಳ್ತಾ ಇರೋದು, ಈಗ ನೀವು ಒಳಗಡೆ ಹೋಗ್ತೀರಾ, ಬಿಗ್ ಬಾಸ್ ತೇಲ್ತಾ ಇರ್ತಾರೆ, ಅದನ್ನ ನೋಡ್ತೀರಾ, ನೇರವಾಗಿ ಮನೆಗೆ ಹೋಗಿ ಬಿಗ್ ಮೇಡಮ್ ಹತ್ರ ಹೇಳ್ತೀರಾ, ಬಿಗ್ ಮೇಡಮ್ ಬಿಗ್ ಬಾಸ್ ನ ಡೈವರ್ಸ್ ಮಾಡ್ತಾರೆ. ಸಾರ್, ನಿಮ್ ಕೈ ಮುಗಿದು ಕೇಳ್ಕೊತೀನಿ ಸರ್, ದಯವಿಟ್ಟು ನೀವು ಒಳಗಡೆ ಹೋಗ್ಬೇಡಿ ಸಾರ್. ಆಗ ಮಾವಯ್ಯ, ಇದೆಲ್ಲ ಮತ್ತೆ ಅವತ್ತು ಅತ್ತೆ ಹತ್ರ ಹೇಳಿದ್ದಲ್ಲ ಸುಳ್ಳು ಪಾತಿರುತ್ತೆ. ಹೆಂಡತಿರ್ ಮಾತು ಕೇಳದೆ ಇದ್ರೆ ಅವ್ರಿಗೆ ಬೇಜಾರು, ಹೆಂಡತಿ ಮಾತು ಕೇಳಿದ್ರೆ ನಮಗ್ ಬೇಜಾರು. ಅದಕ್ಕೆ ನಾನು ಹೆಂಡತಿ ಬರ್ದಿರೋ ಗ್ರಂಥಕ್ಕೆ ಪೂಜೆ ಮಾಡಿ ಅವಳ ಫೋಟೋ ಕೆಳಗಡೆ ಕೂತ್ಕೊಂಡು 25 ವರ್ಷದಿಂದ ಈ ಸುಖ ಅನುಭವಿಸ್ತಾ ಇದ್ದೀನಿ. ಒಂಥರ ಅಡ್ಜಸ್ಟ್ಮೆಂಟ್. ಬಾ ಕೂತ್ಕೋ, ನೀನು ತಿನ್ನು. ಸಾರ್, ಈ ಸ್ಮಾಲ್ ಬಾಸು ಹರಿಶ್ಚಂದ್ರನ ಅಪರಾವತಾರ ಇದ್ದ ಹಾಗೆ ಇಲ್ಲಿ ತಿಂದ ಅಲ್ಲಿ ಹೇಳಿಬಿಟ್ರೆ. ಅಯ್ಯೋ, ಹೇಳು ನೀನ್ ಒಳಗಡೆ ಬಂದೇ ಇಲ್ಲ. ನಾನು ಒಳಗಡೆ ಬಿಟ್ಟೇ ಇಲ್ಲ, ನಾನೇ ಬಂದೆ. ನೀನೇನು ನೋಡೇ ಇಲ್ಲ. ನೋಡಿದೀನಿ. ನಾನೇನು ತಿಂದೇ ಇಲ್ಲ. ಇದ್ದೀರಾ? ಅಯ್ಯಯ್ಯೋ, ಪಾತ್ರದ ಪತ್ತಿ. ಹೌದು ರೀ ಮಂಗಳಮ್ಮ, ನಾನ್ ಬರ್ಲೇಬೇಕು ಅಂತ ಅಷ್ಟು ಒತ್ತಾಯ ಮಾಡಿ ಹೇಳ್ತಾ ಇದ್ದೀರಾ. ನಿಮ್ ಮನ್ಸಿಗೆ ಬೇಜಾರ್ ಮಾಡೋಕೆ ನನ್ಗಿಷ್ಟ ಇಲ್ಲ. ಇವತ್ ರಾತ್ರಿ ಟ್ರೈನ್ಗೆ ಹೊರಟು ಬರ್ತಾ ಇದ್ದೀನಿ. ಅಂದ್ಹಾಗೆ ಆ ಪ್ರೆಸ್ ರಿಪೋರ್ಟರ್ಸು, ಫೋಟೋಗ್ರಾಫರ್ಸು, ಟಿವಿ ಅವ್ರಿಗೆ ಹೇಳೋದನ್ನ ಮರಿಬೇಡಿ. ಓಕೆ ಬಾಯ್. ಏನಮ್ಮ ಅವರು ಆನಂದವಾಗಿ ಫೋನ್ನಲ್ಲಿ ಮಾತಾಡ್ತಾ ಇದ್ದೀರಲ್ಲ? ರೀ, ಅಖಿಲ ಕರ್ನಾಟಕ ಲೇಖಕಿಯರ ಸಂಘದ ಸಮಾವೇಶ ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ. ಓ, ಅಂದ್ರೆ ಅಧ್ಯಕ್ಷತೆ ವಹಿಸೋದಕ್ಕೆ ನೀನ್ ಹೋಗ್ತಾ ಇದೀಯಾ? ಕರೆಕ್ಟ್. ನಿಮ್ಗೆ ಹೇಗ್ರಿ ಗೊತ್ತಾಯ್ತು? ಇದೇನತ್ತೆ ಹೀಗೆ ಹೇಳ್ತಿದ್ರಾ? ಇಂಥ ಭಾರಿ ಸಮಾರಂಭಕ್ಕೆ ನಿಮ್ಮಂತ ಭಾರಿ ಮಹಿಳಾ ಮಣಿಗಳೇ ಬೇಕು ಅಂತ ಇನ್ವೈಟ್ ಮಾಡಿದ್ದಾರೆ. ನಾನು ಅಷ್ಟೊಂದು ಗ್ರೇಟಾ? ಏನ್ ಆರ್ಡಿನರಿ ಅನ್ಕೊಂಬಿಟ್ಟ? ನೀನ್ ಬರ್ದಿರೋ ಗ್ರಂಥ ಉದ್ಗ್ರಂಥ, ಮಹಾನ್ ಗ್ರಂಥ, ಬೃಹತ್ ಗ್ರಂಥ. ಸರಿ ಮಮ್ಮಿ, ಎಷ್ಟೋ ಜನ ಎಷ್ಟೋ ಗ್ರಂಥ ಬರ್ದಿದ್ದಾರೆ, ಅದ್ರಲ್ಲಿ ನೀನ್ ಬರ್ದಿರೋದು ಕ್ಲಾಸಿಕ್. ಸಿಂಪ್ಲಿ ಸೂಪರ್, ಎಕ್ಸ್ಟ್ರಾರ್ಡಿನರಿ, ಮಾರ್ವೆಲಸ್. ರಾಮಾಯಣ ಮಹಾಭಾರತಕ್ಕಿಂತ ಗ್ರೇಟ್. ಮಮ್ಮಿ, ನಾನು ಫಂಕ್ಷನ್ ಬರ್ತೀನಿ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ವಿಜಯ್, ನೀನ್ ಬಹಳ ಅದೃಷ್ಟವಂತ ಕಣಯ್ಯ. ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ಕೊನೆಗೆ ಒಳ್ಳೆ ಅರಮನೆನೇ ಸೇರ್ಕೊಂಡಿದ್ಯಾ. ನಾನು ಈ ಪೊಸಿಷನ್ ಬರೋದಕ್ಕೆ ಕಾರಣನೇ ನಮ್ಮ ಮಾವಯ್ಯ. ಈಸ್ ಮೈ ಗಾಡ್ ಫಾದರ್. ಎಂತ ಒಳ್ಳೆ ಮಾವ ಸಿಕ್ಕಿದ್ದಾರೆ, ನಮ್ಗೆಲ್ಲ ಪಾರ್ಟಿ ಕೊಡ್ಸ್ಲೇಬೇಕಪ್ಪ. ವಿಜಯ್, ಬನ್ನಿ ಮಾವಯ್ಯ. ನಮಸ್ಕಾರ ಸರ್. ನಮಸ್ಕಾರ. ಯಾರು ಇವರೆಲ್ಲ? ಫ್ರೆಂಡ್ಸು, ಮೈಸೂರಿಂದ ಬಂದಿದ್ದಾರೆ. ವೆರಿ ಗುಡ್. ಅದೇನೋ ಕೊನೆಯಲ್ಲಿ ಪಾರ್ಟಿ ಅಂತ ಕೇಳಿಸ್ಕೊಂಡಲ್ಲ? ಅದು ಇವ್ ಟೀ ಪಾರ್ಟಿ ಕೇಳ್ತಲ್ಲ ಮಾವಯ್ಯ. ಮೈನಾರಿಟಿ ದಾಟಿದ್ಮೇಲೆ ಇನ್ಯಾವ ಪಾರ್ಟಿ ಕೇಳ್ತಾರೆ? ಗುಂಡ್ ಪಾರ್ಟಿ, ಕಾಕ್ಟೈಲ್ ಪಾರ್ಟಿ ಅಲ್ವೇನ್ರಯ್ಯ? ನೀವೇನು ಯೋಚನೆ ಮಾಡ್ಬೇಡಿ, ನಾನಿರೋವಾಗ. ಕಮಾನ್, ನಿಮ್ ಸ್ನೇಹಿತನು ಕರ್ಕೊಂಬನ್ನಿ. ಏನ್ ಹೇಳಿಮಯ್ಯ, ಸೋಡಾ ತಗೊಂಡಿದೀಯಾ? ನಾನು ಕುಡಿಯೋ ಅಭ್ಯಾಸನ ಇಲ್ಲ ಮಾವಯ್ಯ. ಮನುಷ್ಯ ಹುಟ್ತಾ ಕುಡಿಯೋದು ತಾಯಿ ಹಾಲು, ಬೆಳೀತಾ ಯೌವನಕ್ಕೆ ಬರೋವರೆಗೂ ಕುಡಿಯೋದು ಡೈರಿ ಹಾಲು, ಪ್ರಾಯಕ್ಕೆ ಬಂದ ಮೇಲೆ ಕೊನೆವರೆಗೂ ಕುಡಿಬೇಕಾಗಿರೋದು ಆಲ್ಕೋಹಾಲ್. ಎಂತ ತತ್ವ ಹೇಳಿದ್ರಿ ಸರ್ ನೀವು. ಇನ್ನೊಂದ್ 2 ಪೆಗ್ ಹಾಕಿದ್ಮೇಲೆ ನಿಶಾ ಇರ್ಲಿ, ಇನ್ನು ಎದ್ವಾ ತತ್ವ ಹೇಳ್ತೀನಿ. ಗಾಬರಿ ಪಡಿಸ್ಬೇಡಿ. ಫಸ್ಟ್ ಟೈಮು ಅಟ್ಲೀಸ್ಟ್ ಜಿನ್ ಆದ್ರೂ ಕುಡಿಯಪ್ಪ. ಆಫ್ಟರ್ ಆಲ್ ಹುಡುಗಿರು ಕುಡಿಯೋದು, ಅದ್ರಲ್ಲಿ ಏನಿದೆ? ವಾಟರ್ ಇದ್ದಾಗೆ, ಶೋಧಿಸಿರೋ ವಾಟರ್ ಇದ್ದಾಗೆ. ಕೊಡಯ್ಯ. ಬೇಡ ಮಾವಯ್ಯ. ತಗೋ ವಿಜಯ್. ಸೇ ಒನ್ಸ್ ಅಗೈನ್ ಚಿಯರ್ಸ್. ಕುಡಿಯಮ್ಮ. ಗಟ್ಟಿ ಕುಡಿಯಪ್ಪ. ಕುಡಿ. ಸೌಮ್ಯ, ನೀನೂರ್ಗೆ ಹೋಗ್ಲಿಲ್ಲ? ಇಲ್ಲ ರೀ, LTT ಗಲಾಟೆ ಅಂತ ಟ್ರೈನ್ ಕ್ಯಾನ್ಸಲ್ ಮಾಡಿದ್ದಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಆಮೇಲೆ ಮೊದಲು ಊಟ ಮಾಡೋಣ. ಬನ್ನಿ. ಮಿಸ್ಸಸ್ ಹುಬ್ಳಿಗೆ ಹೋಗಿಲ್ಲ. ಸ್ಟಾಪ್, ಸ್ಟಡಿ. ಈಗ ನಡೀತಿದಾರಲ್ಲ ಇವರು.
ಮಾಮೂಲಿಗೆ ಬರ್ತಾ ಇದ್ದೀನಿ. ವಾಸನೆನೂ ಬರ್ತಾ ಇದೆ. ಎದ್ರ ನಾನು ಗುಂಡಾಗಿದ್ದೀನಿ. ಗುಂಡ ಸ್ಪೆಷಲ್ ವಿಸ್ಕಿ ಫಾರ್ ಇಂಪೋರ್ಟೆಡ್ ವಿಸ್ಕಿ. ಇಷ್ಟು ವರ್ಷ ಇಲ್ಲದು ಗಂಟ್ಲವರೆಗೂ ಕುಡಿದ್ ಬಂದು ನನ್ನ ಮುಂದೆ ನಿಂತಿದ್ದೀರಲ್ಲ, ಎಷ್ಟು ಧೈರ್ಯ ನಿಮ್ಗೆ? ಧೈರ್ಯ ಏನ್ ಬಂತು? ನಾ ಕುಡ್ದಿರೋದು ನಿಜ, ಕುಡ್ದಿದ್ದೀನಿ ಅಂತ ಹೇಳಿದ್ದೀನಿ, ಸುಳ್ಳೇನು ಹೇಳಿಲ್ವಲ್ಲ. ಸೌಮ್ಯ, ಇವತ್ತು ನನ್ನಲ್ಲಿ ಚೇಂಜ್ ಕಾಣ್ತಾ ಇಲ್ವಾ? ಚೇಂಜ್ ಏನು? ನನ್ ಕಣ್ಣೋಡು ಕೆಂಪಗಾಗಿದೆಯಲ್ಲ? ಇಲ್ವಲ್ಲ. ಏನೋ ವಾಸನೆ ಬರ್ತಾ ಇಲ್ವಾ? ಹೌದು ರೀ, ಏನೋ ಗಬ್ಬಾಟ ಬರ್ತಿದೆ. ಅದೇ ರೀಸನ್. ಇವತ್ ನಾನು ಜಿನ್ ವಿತ್ ಲೆಮನ್ ಕಾರ್ಡ್ ಹಾಕೊಂಡ್ ಬಂದಿದ್ದೀನಿ. ಸಾಕ್ ಸುಮ್ನೆ ರೀ, ನನ್ ಚುಡಾಯಿಸಕ್ಕೆ ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ ಸೌಮ್ಯ, ಖಂಡಿತಲ್ಲೂ ಕುಡ್ಕೊಂಡ್ ಬಂದಿದ್ದೀನಿ. ನಿನ್ನಾಳೆಗ ಮಾಮ, ಬಾಮ, ಇಷ್ಟು ದಿವಸ ನಿನ್ನ ಅಂಗೈ ಮುಷ್ಟಲಿದ್ದು ಇವತ್ತು ನಾನು ಯಾಕೆ ಕುಡ್ದಿದ್ದೀನಿ ಅಂತ ಕೇಳಲ್ವಾ? ನಾನು ಯಾಕೆ ಕೇಳ್ಬೇಕು? ನೀನ್ ಕೇಳ್ಬೇಕು. ನಾನು ಯಾಕೆ ಕುಡ್ದೆ? ಲೋಕ ಕಲ್ಯಾಣಕ್ಕೋಸ್ಕರ ಕುಡ್ದೆ. ಒಂದು ಹೆಣ್ಣಿನ ಸಂಸಾರ ಸರ್ ಮಾಡಕ್ಕೋಸ್ಕರ ಕುಡ್ದೆ. ಆ ಹೆಣ್ಣು ನೀನ್ ಬರ್ದಿರೋ ಬೃಹತ್ ಗ್ರಂಥನ ಓದಲೇಬೇಕು ಅಂತ ನಾನು ಕುಡ್ದೆ. ನಿಜವಾಗ್ಲೂ? ನಿನ್ನ ಆಣೆ, ನನ್ನ ಆಣೆ, ನಮ್ಮಿಬ್ರ ಆಣೆ. ನಮ್ಮ ಆಫೀಸ್ ಪೀವನ್ ಲಿಂಗಯ್ಯ ಇಲ್ವಾ, ಅವನು ಸಖತ ಕುಡ್ದು ಮನೆಗ್ ಬಂದು ಹೆಂಡತಿ ಕೈ ಹಿಡ್ಕೊಳ್ಳೋ ಬದಲು ನಾದ್ನಿ ಕೈ ಹಿಡ್ಕೊಂಡ್ಬಿಟ್ಟ. ಇದ್ ನ್ಯಾಯನಾ? ಇದ್ ನ್ಯಾಯನ? ಎಷ್ಟೇ ಕುಡ್ದಿದ್ರು ಹೆಂಡತಿ ಯಾರು ನಾದ್ನಿ ಯಾರು ಅಂತ ಗೊತ್ತಾಗದ್ ಬೇಡವಾ? ಗೊತ್ತಾಗ್ಲಿಲ್ಲ ಅಂದ. ಅಯ್ಯೋಗ್ ನನ್ನ ಮಗನೇ, ನೀನ್ ಹೇಳ್ತಿರೋದ್ ಸುಳ್ಳು, ಅದನ್ನ ನಾನು ಚೆಕ್ ಮಾಡ್ಲೇಬೇಕು ಅಂತ ನಾನ್ ಸಖತ್ ಕುಡ್ಕೊಂಬಂದೆ. ಈಗ ನೀನು ನನ್ನ ಹೆಂಡತಿ, ಹೌದು ಅಲ್ವಾ? ಹೌದು ಅಲ್ವಾ? ಈಗ ನಾನು ಸೀದಾ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀನಿ, ಹೌದು ಅಲ್ವಾ? ಈಗ ನೀನು ಹುಟ್ಟಿರೋ ಸೀರೆ ಅರಿಶಿನದ್ದು ಬಲಗಡೆ ಮೂಗ್ಬಿಟ್ಟು ಇಟ್ಕೊಂಡಿದೀಯ, ಹೌದು ಅಲ್ವಾ? ಅಂದ್ರೆ ನಾನು ಎಷ್ಟೇ ಕುಡ್ದಿದ್ರು ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅವ್ನು ಹೇಳ್ತಿರೋದು ಸುಳ್ಳು ತಾನೆ. ಆ ಅಯೋಗ್ಯನಿಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕು ಅಂತ ನಾನ್ ಸಖತ್ತಾಗಿ ಕುಡ್ಕೊಂಡು ಬಂದೆ. ಅವ್ರ ಮನೆಯೊಳಗೆ ದೊಡ್ಡ ರಂಪ ರಾಮಾಯಣ ಆಗೋಗಿದೆ ಕಣೆ. ಯಾಕೆ? ಅವನು ಹೇಳ್ತಿ ನೀನ್ ಬರ್ದಿರೋ ಬೃಹತ್ ಗ್ರಂಥನ ಓದಿಲ್ಲ. ನಾಳೆ ಬೆಳಿಗ್ಗೆ ನಿನ್ ಗ್ರಂಥನ ತಗೊಂಡೋಗಿ ಅವಳ ಕೈಲಿ ಓದಿಸಿ ಅವಳ ಗಂಡ ಲಿಂಗಯ್ಯನಿಗೆ ಚಪ್ಲಿ ಹೊಡಿಸ್ತೀನಿ. ಸೌಮ್ಯ, ಮಮ್ಮಿ ಮಮ್ಮಿ, ಇವತ್ ನಾವು ಊರಲ್ಲಿ ಇರಲ್ಲ ಅಂತ ಕುಡ್ದು ಬಂದಿದ್ದಾರೆ. ಸ್ವಲ್ಪ ಜಿನ್ನು ಮಣ್ಣು ನಾಚಿಕೆ ಇಲ್ದೆ ಹೇಳ್ತಿದ್ಯಾ? ಎಷ್ಟು ಧೈರ್ಯ ನಿನ್ಗೆ? ನಾನೆಲ್ಲ ಮಾವಯ್ಯ ಕೂಡ ಕುಡಿದು ಬಂದಿದ್ದಾರೆ. ನೀವು ಸುಮ್ನೆ ಇರ್ರಿ. ಏನಯ್ಯ, ನಿಮ್ ಮಾವ ಒಂದು ಹೆಣ್ಣಿನ ಸಂಸಾರ ಉದ್ಧಾರ ಮಾಡಕ್ ಕುಡ್ದಿದ್ದಾರೆ. ನಾಳೆ ಅವಳ ಭವಿಷ್ಯ ಬಂಗಾರವಾಗ್ಲಿ ಅಂತ ನಾನು ಬರ್ದಿರೋ ಗ್ರಂಥ ಕೂಡ ಕೊಡ್ತಿದ್ದಾರೆ, ಗೊತ್ತಾ? ನೀನ್ ಯಾರನ್ನು ಉದ್ಧಾರ ಮಾಡಕ್ ಕುಡ್ದೆ? ನಾನ್ ಬೇಡ ಬೇಡ ಅಂತ ಎಷ್ಟು ಹೇಳ್ದು ಕೇಳ್ದೆ, ಬಲವಂತ ಮಾಡಿ ನನಗೆ. ಮರ ಯಾಕೋ ಹತ್ತಿದ್ದೀಯ ಮಂಗ್ಯ ಅಂತ ಅಂದ್ರೆ ಮೀನ್ ಹಿಡಿಯಕ್ಕೆ ಏನಂತೆ? ನನ್ನ ವಿಷಯ ನೀನ್ ಹೇಳ್ಬಾರ್ದು, ನಿನ್ ವಿಷಯ ನಾನ್ ಹೇಳ್ಬಾರ್ದು ಅಂತ ಗೊತ್ತು ತಾನೇ ನಿನಗೆ? ನೀನು ಇಷ್ಟಪಟ್ಟು ಕುಡಿದ್ಬಿಟ್ಟು ನನ್ನ ಮೇಲೆ ಆಗ್ತಿದೀಯ. ನೋಡಮ್ಮ, ನಿನ್ ಗಂಡ ನನಗೆ ಇನ್ಸಲ್ಟ್ ಮಾಡ್ತಿದ್ದಾನೆ. ಅದೇ ಡ್ಯಾಡಿ, ಅವ್ರು ಮಾಡೋ ಪ್ರತಿ ಕೆಲ್ಸಕ್ಕೂ ನಿಮ್ಮನ್ನ ಅಡ್ಡ ಇಟ್ಕೊಳಕ್ ಕಲ್ತಿದ್ದಾರೆ. ಕಲಿತಾನೆ. ಇವನ್ಗೆಲ್ಲ ಸ್ವಲ್ಪ ನಟ್ ಲೂಸ್ ಆಗಿರ್ಬೇಕು. ಅದನ್ನ ಟೈಟ್ ಮಾಡ್ಬೇಕಾದ್ರೆ ನನ್ನ ಗ್ರಂಥದ 12ನೇ ಅಧ್ಯಾಯದಲ್ಲಿ ಏನ್ ಬರ್ತಿದ್ದೀನಿ ಗೊತ್ತಾ? ಗಂಟಿನ ಜೊತೆ ಮಾತಾಡದೆ 3 ತಿಂಗಳ ಸಂಸಾರದಿಂದ ದೂರ ಇರ್ಬೇಕು ಅಂತ ಬರ್ದಿರೋದನ್ನ ನಾನೇ ಓದಿದ್ದೀನಿ. ನಿಮಗ್ ಸಿಗೋ ಶಿಕ್ಷೆ ಏನಂತ ಗೊತ್ತಿದ್ರು ಇಷ್ಟೊಂದು ಬದಲಾವಣೆ ಆಗಿದ್ದೀರಾ ಅಂದ್ರೆ ನಿಮ್ಮನ್ನ 3 ತಿಂಗಳಲ್ಲ 6 ತಿಂಗಳು ದೂರ ಇರ್ಬೇಕು. ಅನುಭವಿಸು. ಸೌಮ್ಯ, ಊಟ ಮಾಡೋಣ ಬನ್ನಿ. ನೀನ್ ಊಟದ ಮನೆ ಹಾಳಾಯ್ತು. ಗ್ರಂಥ ಕೂಡ 12ನೇ ಅಧ್ಯಾಯ ನೋಡ್ಬೇಕು ನಾನು. ಗಂಡ ಅಂದ್ರೆ ಹೀಗಿರ್ಬೇಕು. ನನ್ನ ಅಳಿಯಾನು ಇದ್ದಾನೆ. ಸೌಮ್ಯ ಸೌಮ್ಯ ಸೌಮ್ಯ, ನೀನಾ? ಹಲೋ ಸರ್. ಹಲೋ, ಇಷ್ಟೊತ್ತವ್ರು ಯಾಕೆ ಇಲ್ಲಿ ನಿಂತಿದ್ಯಾ? ಇವತ್ತು ಬಸ್ಸು ಆಟೋದವರು ಸ್ಟ್ರೈಕ್ ಮಾಡಿದ್ದಾರೆ ಸರ್. ಏನ್ ಮಾಡೋದು ಅಂತ ತೋಚುತ್ತಾ ಇಲ್ಲ, ಅದಕ್ಕೆ ನಿಂತಿದ್ದೀನಿ. ಹೌದಾ? ಸರಿ, ನಾನು ಡ್ರಾಪ್ ಮಾಡ್ತೀನಿ. ಬೇಡ ಸರ್, ನಾನು ನಡ್ಕೊಂಡೇ ಹೋಗ್ತೀನಿ. ಸಂಕೋಚ ಪಟ್ಕೋಬೇಡ, ನಾನು ಹೊತ್ಕೊಂಡು ಹೋಗ್ತೀನಿ. ಕಾರ್ ತಾನೆ, ಬಾ. ಕಮಾನ್. ಥ್ಯಾಂಕ್ ಯು ಸರ್.
ಥ್ಯಾಂಕ್ಸ್ ಸರ್, ಇದೇ ನಮ್ಮನೆ. ಓಕೆ ಬಾಯ್. ಹೇಗಿದ್ರೆ ಇಲ್ಲಿವರೆಗೂ ಬಂದಿದ್ದೀರಾ, ಒಳಗಡೆ ಬಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋದಲ್ವಾ? ಪ್ಲೀಸ್ ಸರ್, ಬನ್ನಿ. ಓಕೆ. ಅಕ್ಕ ತಗೊಳ್ಳಿ, ಇಬ್ರು ಹೋಗಿ ಓದ್ಕೊಳ್ಳಿ. ಯಾಕಮ್ಮ ಅಲ್ಲಿಲ್ಲ ಇಷ್ಟು ಲೇಟು? ಆಟೋ ಸ್ಟ್ರೈಕಮ್ಮ. ಬನ್ನಿ ಸರ್, ಇವ್ರು ನಮ್ಮ ತಾಯಿ. ನಮಸ್ಕಾರಮ್ಮ. ನಮಸ್ಕಾರಪ್ಪ. ಕುತ್ಕೊಳ್ಳಿ ಸರ್, ಪ್ಲೀಸ್. ನಾನು ನಿಮ್ಮ ಮಗಳು ಕೆಲಸ ಮಾಡೋ ಆಫೀಸ್ನಲ್ಲಿ ಜನರಲ್ ಮ್ಯಾನೇಜರ್. ತುಂಬಾ ಸಂತೋಷಪ್ಪ. ನಮ್ ಲೀಲಾ ಆಗಾಗ ಹೇಳ್ತಾ ಇರ್ತಾಳೆ ನಿಮ್ ವಿಷಯ. ಲೀಲಾ ತುಂಬಾ ಒಳ್ಳೆ ಹುಡುಗಿ. ಅವಳು ಒಳ್ಳೆ ಹುಡುಗಿ ಆಗಿರೋದ್ರಿಂದಾನೆ ಅತ್ತೆ ಮನೆಗೆ ಹೋಗ್ಬೇಕಾದ ಈ ವಯಸ್ಸಿನಲ್ಲಿ ಕತ್ತೆ ಹಾಕಿ ದುಡಿತಾ ನಮ್ಮೆಲ್ರೂ ಭಾರ ಹೊತ್ತಿದಾಳಪ್ಪ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಅಮ್ಮ, ಮಾತ್ರೆ ತಗೊಂಡ? ಬೆಳಿಗ್ಗೆ ತಗೊಂಡೆಮ್ಮ, ಈಗ 8 ಗಂಟೆಗೆ ಒಂದು ತಗೋಬೇಕು. ಸರ್, ಟೈಮ್ ಎಷ್ಟು? ಅಯ್ಯೋ, ಪರವಾಗಿಲ್ಲ ಪರವಾಗಿಲ್ಲ ಸರ್. ಐಮ್ ಸಾರಿ ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಏನ್ ನಿಮ್ಮಪ್ಪ ಬಾಂಬೆಗೆ ಹೋದ ತಕ್ಷಣ ನಿಮ್ಮಮ್ಮ ಮಹಿಳಾ ಮಂಡಲದಲ್ಲೇ ಸೆಟ್ಲ್ ಆಗಿರೋ ತರ ಕಾಣುತ್ತೆ? ಇಲ್ಲ ರೀ, ಮಮ್ಮಿ ಪಿಕ್ಚರ್ಗೆ ಹೋಗಿದ್ದಾರೆ. ನೀವು ಬೇಗ ಬಂದಿದ್ರೆ ನಾವು ಕೂಡ. ಇದೇನ್ರಿ ಕರೆ? ಇದಾ ಕಾಫಿ ಚಲೋಯ್ತು. ಚಿಕ್ಕ ಮಕ್ಳ ಹಾಗೆ ನೋಡ್ಕೊಂಡೆ ಕಾಫಿ ಕುಡಿದ್ರ? ಅದೇನಾಯ್ತು ಗೊತ್ತಾ, ಕರೆಕ್ಟ್ ನಾನು ಕಾಫಿ ಕುಡಿತಿರ್ಬೇಕಾದ್ರೆ ಲೀಲಾ ಟೈಮ್ ಎಷ್ಟು ಅಂತ ಕೇಳಿದ್ಲು. ಲೀಲಾ ಅಂದ್ರೆ? ಲೀಲಾ ಅಂದ್ರೆ ಅದೇ ಹೊತ್ತು ಬಿರಿಯಾನಿ ತಂದ್ಕೊಟ್ಲಲ್ಲ ಅವಳೆ. ಅವ್ರ ತಾಯಿಗೆ ಸರಿಯಾಗಿ 8 ಗಂಟೆ ಮಾತ್ರ ಕೊಡ್ಬೇಕಾಯ್ತಂತೆ, ಅದಕ್ಕೆ ಟೈಮ್ ಕೇಳಿದ್ಲು. ನೀವ್ ಅವಳ ಮನೆಗೆ ಹೋಗಿದ್ರಾ? ನಾನೇ ತಾನೇ ಅವಳ ಕಾರ ಡ್ರಾಪ್ ಮಾಡಿದ್ದು. ಅಯ್ಯೋ, ಅವತ್ ನೀವು ಅವಳು ಕೊಟ್ಟು ಬಿರಿಯಾನಿ ತಿಂದಿದೆ ಹಿಡಿಸ್ಲಿಲ್ಲ ಅಂತ ಗಲಾಟೆ ಮಾಡಿದ್ರು. ಇವತ್ತು ಅವಳನ್ನ ಕಾರಲ್ಲಿ ಕೂರಿಸ್ಕೊಂಡು ಶಿಕಾರಿಗೆ ಹೋಗಿದ್ರಾ? ಶಿಕಾರಿ ಹೋಗ್ಲಿಲ್ಲ ಸೌಮ್ಯ, ಇವತ್ತು ಬಸ್ಸು ಆಟೋ ಎಲ್ಲ ಸ್ಟ್ರೈಕ್ ಇತ್ತಲ್ವಾ, ಅದಕ್ಕೆ. ತೆಗಿರಿ ಕೈನ. ಆ ದರಿದ್ರದವಳನ್ನ ಮುಟ್ಟಿದ ಕೈಯಿಂದ ನನ್ನನ್ನು ಮುಟ್ತಾ ಇದ್ದೀರಾ? ನಿಮ್ಗೆ ಎಷ್ಟು ಧೈರ್ಯ? ನಾನು ಅವಳು ಮುಟ್ಲಿಲ್ಲ. ಹಾ, ಕಾಫಿ ಕೊಡ್ಬೇಕಾದ್ರೆ ಎಲ್ಲ ಕೈ ತಗ್ಲಿರ್ಬೇಕಷ್ಟೇ. ಆ ಮಾಯಂಗ್ನ ಜೊತೆ ಚಕ್ಕಂತ ಹೊಡಿಯೋಕಲ್ದೆ ಇನ್ಯಾಕ್ರೆ ಅವಳ ಮನೆಗೆ ಹೋಗಿದ್ರಿ? ಸೌಮ್ಯ, ಬುದ್ಧಿಲ್ಲ ಮಾತಾಡ. ಏನು, ಅವಳು ಸಹವಾಸ ಮಾಡ್ಬೇಡ ಅಂದಿದ್ದಕ್ಕೆ ನನಗೆ ಬುದ್ಧಿ ಇಲ್ಲ ಅಂತಿದ್ದೀರಾ? ಸೌಮ್ಯ, ಸೌಮ್ಯ. ನಿಮ್ಮ ಮತ್ತು ನಿಮ್ ಹೆಂಡತಿ ಮಧ್ಯೆ ಬಂದಿರೋ ವಿರಸದ ವಿಷಯ ಕೇಳಿ ನನಗ್ ತುಂಬಾ ನೋವಾಯ್ತು ಸರ್. ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಿಟ್ಟದಂತ ಸಂಸ್ಕಾರ ಇರಬೇಕು. ಅದೇ ಅಪಾರ್ಥ ಮಾಡ್ಕೊಳಕ್ಕೆ ಹಿಡಿಯಷ್ಟು ಮೂರ್ಖತ್ವ ಸಾಕು. ಅದು ನನ್ನ ಹೆಂಡತಿಗೆ ಬಹಳ ಇದೆ. ಪ್ರತಿಯೊಂದು ಚಿಕ್ಕ ವಿಷಯನೂ ಬೂತ್ ಕಂಡಿಲ್ ನೋಡ್ತಾ ಇದ್ರೆ ನನ್ಗೇನ್ ಮಾಡ್ಬೇಕು ಅಂತ ತಿಕ್ಕೆ ತೋರಿಸ್ತಾ ಇಲ್ಲ. ಮಿಕ್ಕಿದ್ ಹೇಗೆ ಇದ್ರು ನನ್ನಿಂದ ನಿಮ್ಗಂಟಿರೋ ಈ ಕಳಂಕ ಅನ್ನೋ ಕಪ್ಪನ್ನ ನಾನೇ ಒರೆಸ್ತೀನಿ. ಯಾರು ಬೇಕಿತ್ತಮ್ಮ? ನನ್ನ ಹೆಸರು ಲೀಲಾವತಿ ಅಂತ. ಸ್ವಾಮಿ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಇರಿಯಮ್ಮ. ಅಮ್ಮ ಅವರೇ, ಏನು? ಲೀಲಾವತಿ ಅನ್ನೋರು ಬಂದಿದ್ದಾರೆ. ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಿರೋ ಟೈಪಿಸ್ಟ್ ನೀನೇನಾ? ಹೌದು. ನಿಮ್ ಹತ್ರ ಮಾತಾಡ್ಬೇಕು ಅಂತ ಬಂದೆ. ನೀನೇ ನನ್ನ ಹತ್ರ ಮಾತಾಡೋದು? ನನ್ ಗಂಡನ ಹಿಂದೆ ಬೇತಾಳ್ದಾಗ ಬಿದ್ದಿರೋದು ಸಾಲ್ದೆ ಈಗ ಮನೆವರೆಗೂ ಹೊಡ್ಕೊಂಡ್ ಬಂದ್ಯಾ? ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಮೇಡಮ್. ನನ್ನಿಂದ ನಿಮ್ಮಿಬ್ರು ಮಧ್ಯೆ ವಿರಸ ಉಂಟಾಗಿದೆ ಅಂತ ಗೊತ್ತಾಯ್ತು. ಅದು ಅಂದ್ರೆ ನಮ್ಮಿಬ್ರು ಮಧ್ಯೆ ನಡೀತಿರೋ ವಿಷಯ ಎಲ್ಲ ನಿನ್ ಹತ್ರ ಹೇಳಿದಾರಾ? ದಯವಿಟ್ಟು ನನ್ ಮಾತು ಕೇಳಿ ಮೇಡಮ್. ಏನೇ ಕೇಳೋದು? ಲೋ ರಂಗ, ಬೀದಿಲಿ ಹೋಗೋ ನಾಯಿಗಳನ್ನ ಮನೆ ಒಳಗೆ ಬರಕ್ಬಿಟ್ಟಿದ್ಯಲ್ಲೋ, ನಿನಗೆ ಬುದ್ಧಿ ಇದೆಯಾ? ಇವಳು ಕತ್ತೆ ಹಿಡಿದು ಆತಿತ್ತಾಳೋ? ಆತರ ಪಡ್ಬೇಡಿ ಮೇಡಮ್, ಪ್ಲೀಸ್. ಯು ಶಟ್ ಅಪ್ ವೆರಿ ಬಿಚ್. ಏ ರಂಗ, ಹೇಳಿದ್ ಕೇಳಿಸ್ಲಿಲ್ಲ? ಹೋಗಮ್ಮ, ಹೋಗು ತಾಯಿ. ಮೇಡಮ್, ಒಂದ್ಸಲ ನನ್ ಮಾತು ಕೇಳಿ ಮೇಡಮ್. ಇವಳು ನಾಚೆ ಕಳಿಸ್ತೀಯೋ ಇಲ್ಲ ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ಲೋ? ಹೋಗಮ್ಮ, ಇಂದಿರು ನನ್ ಕೆಲಸ ಹೋಗುತ್ತೆ. ಒಂದ್ಸಲ ಹೇಳಿದ್ರೆ ಗೊತ್ತಾಗೋದಿಲ್ಲ ನಿನಗೆ. ಹೋಗಿದ್ರೆ ಹೊರಟೋಗ್ಬೇಕು. ಹೋಗಮ್ಮ. ರಾಸ್ಕಲ್, ಇನ್ನೊಂದು ಗೌರವ ಕೂಡ ಇಲ್ಲದೆ ಕುತ್ತಿಗೆ ಆಚೆ ತಳ್ತಾ ಇದೀಯಾ? ಎಷ್ಟೋ ಧೈರ್ಯ ನಿನಗೆ? ಅವನನ್ನ ಯಾಕೆ ಹೊಡಿತಿದ್ರಿ? ಅವಳನ್ನ ಕುತ್ತಿಗೆ ಹಿಡಿದು ಆಚೆ ತಳ್ಳು ಅಂತ ಹೇಳಿದ್ದು ನಾನೇ. ಇವಳು ಆಚೆ ಕಳಿಸು ಅಂತ ಹೇಳೋದಕ್ಕೆ ಕಾರಣ? ಕುಲಗೆಟ್ ಹೆಂಗಸರು ನಮ್ಮನ್ನ ಹೊಸಲು ತೊಳಿಬಾರ್ದು, ಅದಕ್ಕೆ. ಶಡಪ್. ನೀನ್ ತಿಳ್ಕೊಂಡ್ರ ಹಾಗೆ ಇವಳೇನ್ ಕುಲ್ಗೆಟ್ ಅವಳಲ್ಲ. ಅಂತ ಪತಿವ್ರತೆ ಆಗಿದ್ರೆ ನಿಮ್ಮನ್ನ ಮನೆ ಕರೆದು ಲಲ್ಲೆ ಹೊಡಿತಾ ಕಾಫಿ ಬಿರಿಯಾನಿ ಕೊಡ್ತಿದ್ಲಾ? ಸೌಮ್ಯ, ಸರಿಯಾಗಿ ವಿಷಯ ತಿಳ್ಕೊಳ್ಳದೆ ಬಾಯ್ ಬಂದ ಮಾತಾಡಬೇಡ. ನೀ ಅನುಮಾನ ಪಡೋ ಹಾಗೆ ನಮ್ಮಿಬ್ಬರ ಮಧ್ಯೆ ಯಾವ ಅಕ್ರಮ ಸಂಬಂಧ ಕೂಡ ಇಲ್ಲ ಅಂತ ನಿನ್ನ ಹತ್ರ ಹೇಳೋದಕ್ಕೋಸ್ಕರ ಇವಳು ಬಂದಿದ್ದಾಳೆ. ಅಂದ್ರೆ ನೀವಿಬ್ರು ಒಟ್ಟಿಗೆ ಸೇರ್ಕೊಂಡು ಪ್ಲಾನ್ ಮಾಡಿ ನನ್ ಮುಂದೆ ನಾಟಕ ಆಡ್ತಿದ್ದೀರಾ? ಇಲ್ಲ, ಖಂಡಿತ ನಾನಂತ ಹೆಣ್ಣಲ್ಲ. ನೀನ್ ಇನ್ನೊಂದು ಮಾತಾಡಿದ್ರೆ ಚಪ್ಪಲಿ ಹೊಡಿತೀನಿ ರಾಸ್ಕಲ್. ಸೌಮ್ಯ, ನನ್ನಿಂದ ನಿಮ್ಮಿಬ್ಬರ ಮಧ್ಯೆ ಈಗಾಗಲೇ ವಿರಸ ಹೆಚ್ಚಾಗಿದೆ. ಅದಕ್ಕೆ ನಾನು ನೋವು ಅನುಭವಿಸ್ತಾ ಇದ್ದೀನಿ. ಉರಿಯೋ ಗಾಯಕ್ಕೆ ಉಪ್ಪು ಹಾಕೋ ಹಾಗೆ ನೀವು ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ ಸರ್. ಯಾಕ್ರೆ ನಿಲ್ಸಿದ್ರಿ? ಅವಳು ಹೇಳಿದ್ ಕೊಡ್ಲೆ ಅವಳ ಮಾತಿಗೆ ಮರ್ಯಾದೆ ಕೊಟ್ಟು ನಿಲ್ಸದ್ರ?
ಇವಳು ಹೇಳಿದ್ದು ಅಂತ ಎತ್ತಿದ ಕೈನ ಇರ್ಸೋಕೆ ನಿಮ್ಮಿಬ್ರಿಗೆ ಏನು ಸಂಬಂಧ? ಇವಳು ನಿಮ್ಮನ್ನ ಹಿಡಿತದಲ್ಲಿ ಇಟ್ಕೊಂಡಿರೋದಕ್ಕೆ ತಾನೆ ಗುಲಾಮ್ನಾಗ್ ಬದುಕಂತ ನೀವು? ಇವಳು ಮುಂದೆ ನನ್ ಮೇಲೆ ಕೈ ಮಾಡಿದ್ರೆ ನಿನ್ನ ಮಾಯದ ಬಲೆಯಿಂದ ನನ್ನ ಗಂಡ ನಾಯಿ ತರ ಮಾಡ್ಕೊಂಡಿದೆಯಲ್ಲೇ. ಶಟ್ ಅಪ್ ಯು ಡರ್ಟಿ ಡೆವಿಲ್. ಲೀಲಾ ನಿಂತ್ಕೊ, ನನ್ನ ಮಾತು ಕೇಳು ಪ್ಲೀಸ್. ಅವಳನ್ನ ಯಾಕೋ ತಡಿತಿದ್ಯಾ? ಅತ್ತೆ ಡೋಂಟ್ ಟಾಕ್. ನಾನು ಕೇಳ್ತಾನೆ ಇದ್ದೀನಿ. ಯಾವ್ದೋ ಕಚಡ ಬೀದಿ ನಾಯಿ ಮಾತು ಕೇಳ್ಕೊಂಡು ನನ್ನ ಮಗಳನ್ನೇ ಹೊಡಿಯೋಕ್ ಬಂದಿದ್ಯಾ? ಎಷ್ಟು ಸೊಕ್ಕು ನಿನಗೆ? ಸೊಕ್ಕು ನನಗಲ್ಲ, ನಿಮಗೆ. ಮನೆಗ್ ಬಂದ ಹೆಣ್ಮಗಳನ್ನ ಬಾಯಿ ಬಂದ ಮಾತಾಡಿ ಅವಮಾನ ಮಾಡಿ ಕಳಿಸ್ತಾ ಇದ್ರಲ್ಲ. ಕಳಿಸ್ದೆ? ಅವಳಿಗೊಂದು ಹಾರ ಹಾಕಿ ಆರ್ತಿ ಎತ್ತಿ ನಿನ್ನ ಪಕ್ಕದಲ್ಲಿ ಮಲಗಿಸ್ಬೇಕಾಗಿತ್ತೇನು? ಅತ್ತೆ ಸಾಕ್ ನಿಲ್ಸಯ್ಯ ನಿನ್ ಜೋರು. ಅಳಿಯ ಅಂತ ಸದಾ ಕೊಟ್ರೆ ಅತಿಯಾಗಿ ನಡ್ಕೋತಾ ಇದೀಯಾ. ತುತ್ತು ಅನ್ನ ಹಾಕಿದ್ರೆ ನಾಯಿ ಬಾಲ ಅಲ್ಲಾಡ್ಸ್ಕೊಂಡು ಕಾಲ್ ಹತ್ರ ಬಿದ್ದಿರುತ್ತೆ. ನಿನ್ಗೆ ಆ ವಿಶ್ವಾಸನೇ ಇದ್ದ ಹೋಯ್ತು. ಬಾರೆ. ಪಾಪ ಇಷ್ಟು ಚಿಕ್ಕ ವಯಸ್ಸಲ್ಲೇ ಹೀಗಾಗ್ಬಾರ್ದಾಗಿತ್ತು. ಏನ್ ಕಷ್ಟನೋ ಏನೋ ಯಾರಿಗ್ ಗೊತ್ತು. ಇಲ್ಲ, ಯಾಕಮ್ಮ ಹೀಗ್ ಮಾಡ್ಕೊಂಡ್ಬಿಟ್ಟೆ? ಲೀಲಾ, ಲೀಲಾ, ಲೀಲಾಗ್ ಏನಾಯ್ತು? ನಿದ್ದೆ ಮಾತ್ರೆ ತಗೊಂಡಿದ್ದಾಳಪ್ಪ. ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಬುದ್ಧಿ ಅವಳಿಗೆ ಯಾಕೆ ಬಂತು ಏನು ಗೊತ್ತಿಲ್ಲಪ್ಪ. ನೀವೇನು ಯೋಚನೆ ಮಾಡ್ಬೇಡಿ, ಲೀಲಾನ ನಾನ್ ನೋಡ್ಕೋತೀನಿ. ಆಯ್ತಪ್ಪ. ನಿನ್ನೆ ರಾತ್ರಿ ಹೋದ್ ನಿನ್ ಗಂಡ ಇನ್ನು ಮನೆಗ್ ಬರ್ಲಿಲ್ವಾ? ಇಲ್ಲ ಮಮ್ಮಿ. ಲೋ ಬ್ರೇಕು. ಎಸ್ ಮೇಡಮ್. ಅಳಿಯ ಎಲ್ಲೋ? ನನಗೆ ಗೊತ್ತಿಲ್ಲ ಮೇಡಮ್. ಎಲ್ಲಿ ಅಂತ ಪತ್ತೆ ಮಾಡಿ ಹೇಳ್ಕೊಂಡ್ ಬಾ. ದೊಡ್ಡ ಯಜಮಾನ್ರು ಊರಿಗೆ ಬರೋವರೆಗೂ ಚಿಕ್ಕ ಯಜಮಾನ್ರು ಹೊರಗಡೆ ಇರೋದು ಒಳ್ಳೇದು ಅಂತ. ಯಾರು ಯಾವಾಗ ಎಲ್ಲಿರ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಎಷ್ಟೇ ಜಗಳ ಆಗ್ಲಿ, ಎಷ್ಟೇ ರಾಧಾಂತ ಆಗ್ಲಿ, ಈ ಮನೆ ಅಳಿಯ ನನ್ನ ಕಣ್ಣು ಮುಂದೆನೆ ಬಿದ್ದಿರ್ಬೇಕೆ ಹೊರತು ಅಡ್ಡದಾರಿಲಿ ಹೋಗ್ಕೊಡ್ದು. ಕರ್ಕೊಂಡ್ ಬಾ. ಎಸ್ ಮೇಡಮ್. ಮನೆ ಕಾವಲ್ ಕಾಯ್ಬೇಕು ಅಂದ್ರೆ ಬೆಲೆ ಬಾಳೋ ನಾಯಿನ ಕೊಂಡ್ಕೊಂಡು ಅವ್ರ ಮನೇಲಿ ಇಟ್ಕೊಳಕ್ ಹೇಳು. ನಿಮ್ ಚಿಕ್ಕಮ್ಮವ್ರಿಗೆ ಜವಾನ ಬೇಕು ಅಂದ್ರೆ ಸಂಬಳ ಕೊಟ್ಟು ಒಬ್ಬನ ಇಟ್ಕೊಳಕ್ ಹೇಳು. ಅಷ್ಟೇ ಹೊರತು ಆತ್ಮಗೌರವನ ಸಾಯಿಸ್ಕೊಂಡು ಅವಮಾನ ಸಹಿಸ್ತಾ ನಾನು ಮನೇಲಿ ಇರಲ್ಲ. ಹಾಗಲ್ಲ ಸರ್, ನೀವು ಪ್ಲೀಸ್ ಈ ವಿಷಯದಲ್ಲಿ ರಾಯಬಾರ ರಾಜಿ ನನಗೇನು ಬೇಕಾಗಿಲ್ಲ. ಸರ್, ಇವತ್ತಿಂದ ನಾನೇನು ಸಾರು ಅಲ್ಲ, ನಾನು ಮನೆಗೆ ಅಳಿಯಾನೂ ಅಲ್ಲ. ಕಾರ್ಕಿ ಕಿತ್ತು ಬಿಸಾಕಿ ನಿಮಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ರೆ ಆಗೋಯ್ತಾ? ಅದನ್ನ ಹೇಳೋದಕ್ಕೆ ಅವನ್ ಯಾರು? ಅವನಿಗೇನಿದೆ ಯೋಗ್ಯತೆ? ನಾನೇ ಅವನ ಹೆಸರಿಗೆ 15 ಲಕ್ಷ ರೂಪಾಯಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದೀನಿ. ನನ್ನ ಕಂಪನಿಗೆ ಜನರಲ್ ಮ್ಯಾನೇಜರ್ ಮಾಡಿದ್ದೀನಿ. ಅವನು ನನ್ನ ಸ್ಟೇಟಸ್ ಬರ್ಲಿ ಅಂತ ನನ್ನ ಆಸ್ತಿಲಿ ಪಾಲ್ ಬರ್ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲದೆ 25 ಲಕ್ಷ ರೂಪಾಯಿ LIC ಪಾಲಿಸಿ ಮಾಡಿದ್ದೀನಿ. 5-6 ಕಂಪನಿ ಶೇರ್ ತಗೊಂಡಿದ್ದೀನಿ. ಇದನ್ನೆಲ್ಲ ಅವನು ವಾಪಸ್ ಕೊಡೋದಕ್ಕಾಗತ್ತಾ? ಡ್ಯಾಮ್ ಇಟ್. ನನ್ನ ಕೆಪಾಸಿಟಿ ಏನು ಅಂತ ನಾನು ತೋರಿಸ್ತೀನಿ. ಪತ್ರಿಕಾ. ಎಸ್ ಮೇಡಮ್. ಲಾಯರ್ಗೆ ಫೋನ್ ಮಾಡಿ ತಕ್ಷಣ ಬರೋದಕ್ಕೆ ಹೇಳು. ಓಕೆ ಮೇಡಮ್. ಲಾಯರ್ ಯಾಕೆ ಮೇಡಮ್? ವಿಚ್ಛೇದನಕ್ಕೆ. ಅರ್ಥ ಆಗ್ಲಿಲ್ವಾ? ಡೈವೋರ್ಸ್ಗೆ. ನನ್ನ ಸ್ಟೇಟಸ್ ನಾನು ಕಾಪಾಡ್ಕೊಳ್ಬೇಕಾದ್ರೆ ಅವನ್ನ ಕೋರ್ಟ್ಗೆ ಎಳಿಲೇಬೇಕು. ನನ್ನನ್ನ ಚಿಕ್ಕಮ್ಮವ್ರು ಕಳ್ಸಿದ್ರು. ಯಾಕೆ? ಡೈವರ್ಸ್ ನೋಟಿಸ್ ಕಳ್ಸಿದ್ಮೇಲೂ ಇನ್ನೂ ಅವ್ರ ಕಾಲ ಹತ್ರ ಬಂದು ಬಿದ್ದಿಲ್ವಲ್ಲ, ಕೇಳ್ಕೊಂಬಂತಾನ? ಇಲ್ಲ ಅವ್ರ ಅದ್ದೂರಿ ವೈಭವದಿಂದ ದೂರ ಆಗಿರೋ ನಾನು ಹಾಗೆ ಒದ್ದಾಡ್ತಾ ಇದ್ದೀನಿ ಅಂತ ನೋಡ್ಕೊಂಬಂತಾನ? ನಿಮ್ಮ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ ಸರ್. ನಿಮ್ಗೆ ಹೇಳೋಷ್ಟು ನಾನು ದೊಡ್ಡನಲ್ಲದೆ ಹೋದ್ರು ಹಗ್ಗನ 2 ತುದಿಯಿಂದ ಹಿಡಿದು ಎಳೆದ್ರೆ ಕಿತ್ತೋಗುತ್ತೆ ಹೊರತು. ಕಿತ್ತೋಗೋದಕ್ಕೆ ನಾನು ಅವ್ಳು ಕುತ್ತಿಗೆ ಕಟ್ಟೋದು 3 ಗಂಟೆ ಹಾಕೋ ಹಳದಿದ್ದಾರಲ್ಲ, ಚಿನ್ನದ ಸರ್ಪಳಿ. ಅದಕ್ಕೆ ಗಂಟಿರಲ್ಲ, ಬರೀ ಕೊಕ್ಕೆ ಮಾತ್ರ ಇರುತ್ತೆ. ಅದು ಕೂಡ ಯಾರು ಮುಟ್ತಾ ಇದ್ರೆ ಒಂದೊಂದ್ಸಲ ಕಿತ್ತೋಗುತ್ತೆ. ಈಗ ನನಗೆ ಯಾರ ಸಲಹೆನೂ ಬೇಕಾಗಿಲ್ಲ. ಕೋರ್ಟ್ನಲ್ಲಿ ವಾದ ವಿವಾದ ತೀರ್ಪು ಯಾವುದೂ ಇಲ್ಲದೆ ಸಂತೋಷದಿಂದ ಈ ವಿಚ್ಛೇದನ ಒಪ್ಕೊಂಡಿದ್ದೀನಿ ಅಂತ ಆ ತಾಯಿ ಮಗಳಿಬ್ರಿಗೂ ಹೋಗಿ ಹೇಳು. ಅಂದ್ರೆ ನನ್ನ ಮಾತನ್ನ ಕೇರ್ ಮಾಡ್ಲಿಲ್ಲ ನಾನು. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದಂತೆ ತಿರುಪೆಯನ್ನ ಉಪ್ಪರ್ಗೆ ಮೇಲೆ ಕೂರ್ಸಿದ್ರೆ ಕೂರಿಸ್ದವ್ರನ್ನೇ ತಿರುಪೆ ಕಳಿಸ್ತಾನೆ ಅನ್ನೋ ಮಾತನ್ನ ಇವನು ನಿರೂಪಿಸ್ಬಿಟ್ಟ.
ಕ್ಷಮಿಸಿ ಮೇಡಮ್, ಏನಾದ್ರೂ ರಾದ್ಧಾಂತ ನಡೆದ್ರೆ ನಿಮ್ಮಂತ ಹಿರಿಯರು ಮುಂದೆ ಬಂದು ರಾಜಿ ಮಾಡ್ಬೇಕೆ ಹೊರತು. ನಾನ್ ರಾಜಿ ಆಗ್ಬೇಕಾ? ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೆ ಬಿಡಲ್ಲ. ಬ್ರೇಕು. ಏನ್ ಚಿಕ್ಕಮ್ಮ ಅವ್ರೆ? ಡ್ಯಾಡಿ ಊರಿಂದ ಯಾವಾಗ ಬರ್ತಾರೆ? ಇನ್ನ 4-5 ದಿವಸದಲ್ಲಿ ಬಂದ್ಬಿಡ್ತಾರೆ. ಬಾಂಬೆಲಿ ಎಲ್ಲಿರ್ತಾರೆ? ಹೌದು ಸರ್, ಪರಿಸ್ಥಿತಿ ಬಹಳ ಬಿಗಡಾಯಿಸ್ಕೊಂಡ್ಬಿಟ್ಟಿದೆ. ಮೇಡಮ್ನವರು ಯಾರ ಮಾತು ಕೇಳ್ತಾ ಇಲ್ಲ. ಚಿಕ್ಕಮ್ಮನವ್ರು ಯಾರ ಕಡೆ ಮಾತಾಡಕ್ಕಾಗದೆ ತತ್ತರಿಸ್ತಾ ಇದ್ದಾರೆ. ಅವರು ನಿಮ್ ಹತ್ರಕ್ಕೆ ಬರ್ತಾ ಇದ್ದಾರೆ. ನೀವೇ ಏನಾದ್ರೂ ಮಾಡಬೇಕು ಸರ್. ಹೌದು ಸರ್. ಏನಮ್ಮ ಶಾಕ್ ಹೊಡಿತಾ? ನೀವು? ಸಾಕ್ಷಾತ್ ನಾನೇ, 100ಕ್ಕೆ 100 ಪಾಲು ನಿನ್ನ ಡ್ಯಾಡಿ. ಹೆಂಡ್ತೀರೇ ಹುಷಾರನ್ನೋ ಮಹಾನ್ ಗ್ರಂಥ ಬರೆದಿರೋ ಮಹಾನ್ ಲೇಖಕಿಯ ಗಂಡ. ಮುಟ್ಟಾಳ. ಇದೆಲ್ಲ ಏನು? ಇಷ್ಟು ವರ್ಷ ನೀನ್ ನೋಡ್ತಿದ್ದ ಮನೇಲಿದ್ದ ತಂದೆ ಅವನ್ ನಿಜವಾದ ತಂದೆ ಅಲ್ಲಮ್ಮ, ತಾಯಿಗೋಸ್ಕರ ಬದುಕ್ತಿದ್ದ ತಂದೆ. ಇವತ್ತು ನೀನ್ ನೋಡ್ತಾ ಇರೋ ತಂದೆ ನಿಜವಾದ ತಂದೆ, ಸತ್ಯವಾದ ತಂದೆ. ಅಂದ್ರೆ ಇಷ್ಟು ವರ್ಷ ಮಮ್ಮಿಗೆ ಮೋಸ ಮಾಡಿದ್ರ? ಚೆ ಅದನ್ನ ಮೋಸ ಅಂತ ತಿಳ್ಕೊಬೇಡಮ್ಮ. ತನಗ್ ತಿನ್ನಕ್ ಸಿಕ್ಕದೆ ಇದ್ದಾಗ ಕಾಮಧೇನು ಕೂಡ ಪಕ್ಕದವನು ಹೊಲಕ್ಕೆ ಹೋಗಿ ಮೇವು ತಿನ್ನುತ್ತಂತೆ. ನೀವ್ ನಡೆಯೋ ದಾರಿಲಿ ನಿಮ್ ಮನೆಯನ್ನು ನಡೆಸ್ತಾ ಇದ್ದೀರಾ? ಅಂದ್ರೆ ನಿಮ್ಮಪ್ಪ ನಿಮ್ಮ ಅಮ್ಮನಿಗೆ ಮೋಸ ಮಾಡಿ ಸುಖವಾಗಿದ್ದಾನೆ ಅಂತ ತಿಳ್ಕೊಂಡಿದ್ದೀಯಾ? ಇಲ್ಲಮ್ಮ, ನಿಮ್ಮ ಅಮ್ಮನ ಕಾಟ ತಡಿಯಕ್ಕಾಗದೆ ಸುಖ ಹೊರಗಡೆ ನಾನು ಹುಡುಕೊಂಡಿದ್ದೀನಿ. ಇದೇ ರೀತಿ ನಿನ್ನ ಗಂಡ ಇರೋದಾಗಿದ್ದಿದ್ರೆ ಖಂಡಿತವಾಗ್ಲೂ ನಂತರ ಸುಖವಾಗಿರ್ತಿದ್ದ. ಆದ್ರೆ ನಿನ್ನ ಗಂಡ ಹೆಂಡತಿ ಮಧ್ಯೆ ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು, ದಗ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು ಅನ್ನೋ ತತ್ವಕ್ಕೆ ಬದ್ಧನಾಗಿ ನ್ಯಾಯ ನೀತಿ ಅನ್ನೋ ತಲೆ ಕೆಳಗೆ ಸಿಕ್ಕಾಕೊಂಡು ಗಂಡ ಎಷ್ಟೇ ತಪ್ಪು ಮಾಡ್ಲಿ, ಒಪ್ಪ ಮಾಡ್ಲಿ, ಹೆಂಡತಿಗೂ ಸಮಪಾಲಿದೆ ಅನ್ನೋದನ್ನ ಚೆನ್ನಾಗಿ ಓದ್ಕೊಂಡು ಅದೇ ತರ ನಡ್ಕೊಂಡು ಹೋದ. ಆದ್ರೆ ಏನಾಯ್ತು? ನಿನ್ನಿಂದ ಏಳಿಸ್ಕೊಂಡ, ನಿಮ್ಮ ಅಮ್ಮನಿಂದ ಚೀತು ಅನ್ನಿಸ್ಕೊಂಡ. ಇನ್ನು ಯಾವ ಮುಖ ಇಟ್ಕೊಂಡು ನಿನ್ ಜೊತೆ ಸಂಸಾರ ಮಾಡ್ತಾನೆ? ಇವತ್ತೋ ನಾಳೆನೋ ನಿನ್ನ ಸಂಸಾರ ಅನ್ನೋ ಜೀವನದಿಂದಲೇ ತುಂಬಾ ದೂರ ಹೋಗ್ತಿದ್ದಾನೆ. ಆಗಿರ್ಬೋದು, ಆದ್ರೆ ನನಗಿರೋ ಆಸ್ತಿ, ಅಂತಸ್ತು, ಕೀರ್ತಿ, ಪ್ರತಿಷ್ಠೆಗೆ ಕೋಟಿಗಟ್ಟಲೆ ವರಗಳು ಕ್ಯೂ ನಿಂತ್ಕೋತಾರೆ. ಬಾಯಾರ, ನೀವೇನ್ ಚಿಂತೆ ಮಾಡ್ಬೇಡ್ರಿ. ನಾಳೆ ಮುಂಜಾನೆ ಸೂರ್ಯ ಹುಟ್ಟೋದಕ್ಕೆ ಮೊದಲ ಬುತ್ತಿ ಕಟ್ಕೊಂಡು ಹೋಗಿ ಕೋಟ್ಯಾಧೀಶ್ವರನ ನಿಮ್ ಮನೆ ಮುಂದೆ ಕ್ಯೂ ನಿಲ್ಲಿಸ್ತೀನ್ರಿ ಬಾಯಾರ. ಈ ಉಳ್ಳಾಗಡ್ಡಿ ಮಾತಂದ್ರ ಮಾತಾ. ನೀವಿನ್ ಹೋಗ್ಬಹುದು. ಮಮ್ಮಿ, ಯಾರಿಗೆ ಸಂಬಂಧ? ನಿನಗೇನಮ್ಮ? ನನ್ಗೀಗಾಗಲೇ ಮದ್ವೆ ಆಗಿದೆಯಲ್ಲ. ನಾನದನ್ನ ರದ್ದು ಮಾಡಿದ್ದೀನಿ. ನೀನ್ ರದ್ದುಪಡಿಸಿದ್ರು ನಾನು ಅವ್ರಿಗೆ ಡೈವರ್ಸ್ ಕೊಡಲ್ಲ. ಯಾಕೆ ಕೊಡಲ್ಲ? ಯಾಕೆ ಕೊಡ್ಬೇಕು? ನಿನ್ನ ಗಂಡ ನಿನ್ನ ಹತ್ರ ತಲೆ ತಗ್ಸಿ ನೀನ್ ಹೇಳ್ದಾಗ ಕೇಳ್ತಾ ಇಲ್ಲ, ಅದಕ್ಕೆ. ನಿನ್ನ ಗಂಡ ನಿನ್ನ ಹತ್ರ ತಲೆ ತಗ್ಸಿ ನೀನ್ ಹೇಳ್ದಾಗ ಕೇಳ್ತಿದಾರಾ? ಕೇಳ್ತಿರೋದ್ರಿಂದಲೇ ನನ್ನ ಗಂಡ ಶ್ರೀರಾಮಚಂದ್ರನಂತೆ ಬದುಕ್ತಾ ಇದ್ದಾರೆ. ಅವರು ಶ್ರೀರಾಮಚಂದ್ರನಂತೆ ಬದುಕ್ತಾ ಇಲ್ಲ. ತಾಯಿ ಮಗಳು ವಾಗ್ವಾದ ನನ್ ಬಗ್ಗೆ ತಾನೇ? ನೋಡಿದ್ರೇನ್ರಿ, ನಮ್ ಮಗಳು ನಿಮ್ ಬಗ್ಗೆ ಎಂತ ಮಾತಾಡ್ತಿದ್ದಾಳೆ? ಹೇಳ್ದೆ, ಅವಳು ಹೇಳಿದ್ದೆಲ್ಲ ನಿಜ. ಸೌಮ್ಯ, ವಿವರವಾಗಿ ನೀನ್ ಹೇಳ್ತೀಯಾ ಇಲ್ಲ ನಾನು ಹೇಳ? ಡ್ಯಾಡಿ ತಿನ್ನೋ ತಿಂಡಿಯಿಂದ ಊಟದವರೆಗೂ ಎಷ್ಟು ಷರತ್ತುಗಳು ಹಾಕಿದೆ ನೀನು? ಅವುಗಳನ್ನು ಯಾವತ್ತೂ ನಾನು ಪಾಲಿಸಲೇ ಇಲ್ಲ. ನೀನು ಹಾಕಿದ ನಿಯಮನ ನಾನು ಉಲ್ಲಂಘಿಸಿದೆ. ಗಂಡ ಹೆಂಡತಿ ಮಧ್ಯೆ ಇರಬೇಕಾದ ದಾಂಪತ್ಯ ಸುಖವನ್ನ ನೀನು ತಿರಸ್ಕಾರ ಮಾಡಿದೆ. ಕಾಸು ಬಿಸಾಕಿ ಆಚೆ ಕಡೆ ಆ ಸುಖನ ನಾನು ಕೊಂಡ್ಕೊಂಡೆ. ಇದು ಸುಳ್ಳು, ನಾನಿದನ್ನ ನಂಬಲ್ಲ. ಇಷ್ಟು ವರ್ಷ ಸುಳ್ಳಿನ ಸುಳಿಯಲ್ಲಿ ಸಿಕ್ಕಾಕ್ಸಿ ನಿನ್ನನ್ನ ನಂಬಿಸ್ದೆ. ನನ್ನ ಮಾತಿಗೆ ಮರುಳಾಗಿ ನೀನು ಮೋಸ ಹೋದೆ. ಹೆಂಡತಿರೇ ಹುಷಾರನ್ನು ಮಹಾನ್ ಗ್ರಂಥ ಬರ್ದ ನನ್ನನ್ನ ನೀವು ಮೋಸ ಮಾಡಿದ್ರಿ. ನನ್ನ ಕೀರ್ತಿ, ಪ್ರತಿಷ್ಠೆ ಏನಾಗ್ಬೇಕು? ಕೆಲವ್ರ ಜೀವನದಲ್ಲಿ ಹುಡುಗಾಟ ಆಡುತ್ತೆ, ಇನ್ನು ಕೆಲವರ ಪ್ರಾಣನೇ ತೆಗೆಯುತ್ತೆ. ನಿಮ್ಮ ಅನುಮಾನ ಅಹಂಕಾರಕ್ಕೆ ಈ ಅಮಾಯಕ ಬೆಲೆ ಬಲಿಯಾದ್ಲು. ಲೀನಾ ಸತ್ತು ಹೋದ್ಲಾ? ಇಲ್ಲ, ಸಾಯಿಸಿದ್ರು. ಕತ್ತಿಯಿಂದ ತಿವಿದೆ, ಬಂದೂಕಿನಿಂದ ಸುಡದೆ, ಕೇವಲ ಅವಳ ವ್ಯಕ್ತಿತ್ವನ ಅವಮಾನ ಮಾಡಿ ಆತ್ಮಗೌರವ ಸುಟ್ಟಾಕಿ ಇವರಿಬ್ರು ಅಮಾನುಷವಾಗಿ
ಆಕೆನ ಕೊಲೆ ಮಾಡಿದ್ರು. ಇಟ್ ಇಸ್ ಅ ಬ್ರೂಟಲ್ ಮರ್ಡರ್. ಆ ಇಡೀ ಕುಟುಂಬ ಲೀಲಾ ತರ ಸಂಬಳ ಒಂದ್ರ ಮೇಲೆ ಆಧಾರವಾಗಿತ್ತು. ಆದ್ರೆ ಇವತ್ತು ಇನ್ನ ಕನ್ನ ಇಲ್ಲದೆ ಬೀದಿ ಬಂದು ಭಿಕ್ಷೆ ಮಾಡಿದ್ರಿ. ನೀವು ಮಾಡಿರೋ ಈ ಅಪರಾಧನ ಕಾನೂನು ಕೋರ್ಟು ಅಪರಾಧ ಅಂತ ಭಾವಿಸ್ತೇ ಇರ್ಬೋದು, ನಿಮಗೆ ಶಿಕ್ಷೆನೂ ಕೊಡದೇ ಇರ್ಬೋದು. ಒಂದು ವೇಳೆ ನೇಮ್ ಶಿಕ್ಷೆ ಕೊಟ್ಟರು ಬುದ್ಧಿವಂತರು ಮೇಧಾವಿಗಳು ಆದ ಯಮ್ಮ ಮಗಳಿಬ್ರು ಸುಲಭವಾಗಿ ತಪ್ಪಿಸ್ಕೋಬಹುದು. ಆದ್ರೆ ಒಂದು ವಿಷಯ ಮಾತ್ರ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಭಾಮಾಮಣಿಯವರೇ, ನಿಮ್ಮಿಂದ ಅನ್ಯಾಯವಾದಿ ಕುಟುಂಬದ ಶಾಪದಿಂದ ಮಾತ್ರ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ವಿಜಯ್, ಸ್ವಲ್ಪ ನಿಂತ್ಕೋ. ನಿನ್ನ ಆವೇಶದಿಂದ ಈ ಸಮಸ್ಯೆಗೆ ಪರಿಹಾರ ಸಿಕ್ಕೋದಿಲ್ಲ, ಅಥವಾ ಸತ್ತವರು ಮತ್ತೆ ಹಿಂದಕ್ಕೆ ಬದುಕಿ ಬರುವುದಿಲ್ಲ. ಮತ್ತೆ ಲೀಲಾಗೆ ಪ್ರಾಣದಾನ ಕೊಡೋ ಶಕ್ತಿ ನನಗಿಲ್ಲ. ಆದ್ರೆ ಆ ಕುಟುಂಬಕ್ಕೆ ಆಶ್ರಯ ಕೊಡೋ ಶಕ್ತಿ ನನ್ನಲ್ಲಿದೆ. ಆ ಜವಾಬ್ದಾರಿ ನನಗೆ ಬಿಟ್ಬಿಡು. ಏನು ಅಂದ್ರೆ ಇಷ್ಟು ದಿವಸ ಅಮ್ಮ ಹೇಳಿದ ಮಾತು ಕೇಳ್ಕೊಂಡು ತಪ್ಪಾಗಿ ನಡ್ಕೊಂಡೆ ಹೊರತು ನಿಮ್ಮೇಲೆ ಪ್ರೇಮ ಗೌರವ ಇಲ್ಲ ಅಂತಲ್ಲ ರೀ. ನಿಜವಾಗ್ಲೂ ಪಶ್ಚಾತ್ತಾಪನೆ ಪಟ್ಕೊಂಡಿದ್ರೆ, ನಿನ್ನ ಗಂಡನ ಬೆಲೆ ಏನು ಅಂತ ನೀನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ತಕ್ಷಣನೇ ನೀವಿಬ್ರು ಇಲ್ಲಿಂದ ಹೊರಟೋಗಿ. ಇನ್ಮೇಲೆ ನಮ್ಮ ದಾರಿಯಲ್ಲಿ ನಡಿಬೇಕಾದ ಅಗತ್ಯ ಇಲ್ಲ ಕಣಯ್ಯ. ನೀನು ನಿನ್ನ ದಾರಿಯಲ್ಲಿ ನೀನ್ ನಡ್ಕೋ. ಇನ್ಮೇಲೆ ನನ್ನ ಹೆಜ್ಜೆಗಳು ಹೊಸದಾಗಿ ಇರುತ್ತೆ, ಆದ್ರೆ ನಾನು ಒಂಟಿಯಾಗಿ ನಡಿತೀನಿ. ವಿಜಯ್, ಒಂದು ಹೆಣ್ಣಿನ ತಂದೆಯಾಗೋ ಅಥವಾ ನಿನ್ನ ಮಾವನಾಗೋ ನಾನು ಹೇಳ್ತಾ ಇಲ್ಲಯ್ಯ. ಅನುಭವದಲ್ಲಿ ಏಟದಿಂದ ಮನುಷ್ಯನಾಗಿ ಹೇಳ್ತಾ ಇದ್ದೀನಿ. ಜೀವನದಲ್ಲಿ ಯಾರಾದ್ರೂ ತಪ್ಪು ಮಾಡಿ ಇದು ತಪ್ಪು ಅಂತ ತಿಳ್ಕೊಂಡು ಪಶ್ಚಾತ್ತಾಪ ಪಟ್ರೆ ಈ ಜನ್ಮದಲ್ಲಿ ಮತ್ತೆ ಅಂತ ತಪ್ಪನ್ನು ಮಾಡಲ್ಲ ಕಣಯ್ಯ. ದಯವಿಟ್ಟು ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳಿ. ಇಬ್ರು ಹೋಗಿ. ಅವನ್ ಯಾಕ್ರೆ ಅಷ್ಟೊಂದು ಬೇಡ್ಕೊತಾ ಇದ್ದೀರಾ? ಆಫ್ಟರ್ ಆಲ್ ಅವನ್ ಯಾರು? ಯಾರ? ನಿನ್ನ ಮಗಳ ಗಂಡ, ನಮ್ಮ ಅಳಿಯ. ಅಳಿಯನ? ಆ ಸಂಬಂಧನ ನಾನು ಯಾವತ್ತೋ ಕಿತ್ತಾಕ್ಬಿಟ್ಟೆ. ಕಿತ್ತಾಕೋದಕ್ ನೀನ್ ಯಾರೇ? ಅವಳನ್ನ ಹೊತ್ತು ಹೆತ್ತು ಸಾಕಿರೋ ತಾಯಿ. ತಾಯಿನ? ತಾಯಿ ಅಂದ್ರೆ ಜಾಲಿ ಮರದ ಮಧ್ಯೆ ಬೆಳೆಯೋ ಕಾಯಿ ಅಲ್ವೇ? ಜವಾಬ್ದಾರಿ ಹೊಣೆ ಹೊರುವಂತ ಭೂದೇವಿ. ಯಾವತ್ತು ಕಾಲ್ ತೊಳೆದು ಕನ್ಯಾದಾನ ಮಾಡಿದ್ವೋ ಅವತ್ತೇ ಹೆತ್ತು ಸಂಬಂಧ ಕಿತ್ತೋಯ್ತು. ತಾಳಿ ಬಂದ ಪ್ರಾರಂಭ ಆಯ್ತು. ತಾಳಿ ಕಟ್ಟದವನು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾನೋ ಆ ರೀತಿ ನಡ್ಕೊಂಡು ಹೋಗ್ಬೇಕಾಗಿರೋದು ಪತ್ನಿ ಆದವಳ ಕರ್ತವ್ಯ ಮತ್ತು ಭಾರತೀಯ ಸಂಪ್ರದಾಯ. ಆ ಸಂಪ್ರದಾಯದ ಗಂಧಾನೆ ಗೊತ್ತಿಲ್ದಿರೋಳು ನೀನು. ಏನಂದ್ರೆ ಏನು? ಇಷ್ಟು ದಿನ ನನ್ನ ಹದ್ದು ಬಸ್ನಲ್ಲಿ ಬೆಳೆದಿರೋ ನನ್ನ ಮಗಳು ಇವತ್ತು ನನ್ನನ್ನ ತಿರಸ್ಕರಿಸಿ ದೂರ ಆಗ್ತಿದ್ದಾಳೆ ಅಂದ್ರೆ ಇದಕ್ಕೆ ಕಾರಣ ನೀವೇ. ಹೌದು. ಎಷ್ಟು ದಿವಸ ನಿನ್ ದೌರ್ಜನ್ಯ ಅಕ್ರಮ ತಡ್ಕೋತಾಳೆ ಅಂದ್ರೆ ಅವಳನ್ನ ಕೆಟ್ಟ ಹಾದಿಲ್ ನಡಿ ಅಂತ ನಾನ್ ಬುದ್ಧಿ ಹೇಳ್ಕೊಟ್ನಾ? ಇನ್ನೇನ್ ನೀನ್ ಹೇಳ್ಕೊಟ್ರೋ ನಿನ್ ಪಿಂಡ. ಗಂಡನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಹೇಗೆ, ಅಳಿಯನ್ನ ಅಂಗೈ ಮುಷ್ಟಿನಲ್ಲಿ ಇಟ್ಕೊಳ್ಳೋದು ಹೇಗೆ, ಬದ್ನೇಕಾಯಿ ಮಾರೋನ್ ಜುಟ್ಟು ಹಿಡ್ಕೊಳ್ಳೋದು ಹೇಗೆ ಅಂತ ಇದನ್ನೇ ತಾನೇ ನೀನ್ ಹೇಳ್ಕೊಟ್ಟಿರೋದು. ಪ್ರೀತಿಯಿಂದ ಸಂಸಾರ ಮಾಡ್ಬೇಕಾಗಿರೋ ಗಂಡನ ಪ್ರತಿಯೊಂದು ವಿಷಯದಲ್ಲೂ ಅನುಮಾನ ಪಡಬೇಕು ಅಂತ, ಸಣ್ಣ ಸಣ್ಣ ತಪ್ಪಿಗೆಲ್ಲ ಶಿಕ್ಷೆ ವಿಧಿಸಬೇಕು ಅಂತ. ಯಾಕೆ? ನಿನ್ನ ದುರಹಂಕಾರದಿಂದ ನನ್ನ ಗಂಡ ನನ್ನ ಹದ್ದು ಇದಾನೆ ಅಂತ 10 ಜನಕ್ಕೆ ಜಂಬ ಕೊಚ್ಕೊಳ್ಳೋಕ್ಕೋಸ್ಕರ. ನಿಜ ಹೇಳ್ಬೇಕು ಅಂತಂದ್ರೆ ಇಷ್ಟು ವರ್ಷ ನಿನ್ನ ಹಿಡಿದಲ್ಲಿ ನಾನಿದ್ದೀನಿ ಅನ್ಕೊಂಡ್ಯಾ? ನಿನ್ನ ಜೊತೆ ಸಂಸಾರ ಮಾಡಿದ್ದಲ್ಲ ನಿಜ ಅನ್ಕೊಂಡ್ಯಾ? ನಿನ್ನ ನಾನು ಪ್ರೀತಿಸಿದ್ದಲ್ಲ ನಿಜ ಅನ್ಕೊಂಡ್ಯಾ? ನೋ, ಮದುವೆ ಆದ ಹೊಸದ್ರಲ್ಲಿ ನೀನು ಅಂತ ಅರ್ಥ ಮಾಡ್ಕೊಂಡೆ, ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ. ನೀನ್ ಬದಲಾಗ್ಲಿಲ್ಲ. ಸರಿ, ನಿನ್ನ ಇಷ್ಟಂತೆ ನಿನ್ ಬಿಟ್ಟೆ, ನನ್ನ ಇಷ್ಟಂತೆ ನಾನ್ ನಡ್ಕೊಂಡೆ, ಸುಖ ಕಂಡ್ಕೊಂಡೆ. ಇದುವರೆಗೂ ನಿನ್ನ ದೃಷ್ಟಿನಲ್ಲಿ ನಾನು ಶ್ರೀರಾಮಚಂದ್ರ. ನಿಜವಾದ ಶ್ರೀರಾಮಚಂದ್ರ ನಾನಲ್ಲ, ಆ ನಿನ್ನ ಅಳಿಯ. ಅವನು ಪ್ರತಿ ನಿಮಿಷನೂ ನಿಜನೇ ಹೇಳ್ದ. ಅದ್ರ ಪ್ರತಿಫಲ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ. ಬಾಮ, ಪ್ರಪಂಚದಲ್ಲಿರುವ ಸ್ತ್ರೀಯರೆಲ್ಲ ಗಂಡನ್ನ ತನ್ನ ಹಿಡಿತಲ್ಲಿ ಇಟ್ಕೋಬೇಕು ಅಂತ ನಿನ್ನ ಹಾಗೆ ಆಲೋಚನೆ ಮಾಡಿದ್ರೆ ಆಕೆ ಮುಷ್ಟಿನಲ್ಲಿ ಕೊನೆಗುಳಿಯೋದು ಏನ್ ಗೊತ್ತಾ? ನನ್ನ ಗಂಡನ ಬೂದಿ. ಇಷ್ಟೆಲ್ಲ ಆದ್ಮೇಲೆ ನೀನ್ ನನ್ನ ಜೊತೆ ಸಂಸಾರ ಮಾಡೋಲ್ಲ, ಹಾಗಂತ ಡೈವರ್ಸು ಕೊಡಲ್ಲ. ಯಾಕೆ ಗೊತ್ತಾ? ಅಹಂಭಾವನು ನಿನ್ನ ಕಿರೀಟ ನೆಲಕ್ಕೆ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ಯಾವತ್ತಾದ್ರೂ ಹಬ್ಬ ಹರಿದಿನ ಅಂತ ಬಂದಾಗ ಹೇಳ್ಕಳಿಸು, ಬರ್ತೀನಿ. ಯಾಕೆಂದ್ರೆ ಗಂಡ ಅನ್ನೋ ಒಂದು ಅಡ್ರೆಸ್ ಆದ್ರೂ ನಿನಗೆ ಬೇಕಲ್ಲ. ಬರ್ತೀನಿ.
ನನ್ ಕ್ಷಮಿಸ್ಬೇಡಿ, ನನ್ ಕ್ಷಮಿಸ್ಬೇಡಿ. ಅಳಿಯದ್ರೆ ನನ್ನ ಕ್ಷಮಿಸ್ಬೇಡಿ. ಚಚ ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ.